ತಾಲೂಕಿಗೆ ಸುಮಾರು 14 ವರ್ಷದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಕೆಲಸಗಳನ್ನು ಮಾಡ್ತಾ ಇದೆ. ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಅವರು ಬೇರೆ ಬೇರೆ ಕೆಲಸ ಒತ್ತಡ ಇದ್ರೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಹೇಳಿ ಬಂದಿದ್ದಾರೆ. ನಮ್ಮ ಮೈಸೂರು ತಾಲೂಕಿನ ಪರವಾಗಿ ಹೇಳುದಿದ್ರೆ, ನಮ್ಮ ಮೈಸೂರು ತಾಲೂಕಿನಲ್ಲಿ 3047 ಗುಂಪುಗಳಿದೆ. ಸುಮಾರು 27,500 ಸದಸ್ಯರಿದ್ದಾರೆ. ನಮ್ಮ ಎಲ್ಲ ಸದಸ್ಯರು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ BC ಟ್ರಸ್ಟ್ ಅಂತ ಹೇಳಿದ್ರೆ, ನಾವು ಉಳಿತಾಯಕ್ಕೋಸ್ಕರ ಸಂಘ ಎಂಬ ದೃಷ್ಟಿಯಲ್ಲಿ ಸ್ವಸಹಾಯ ಸಂಘಗಳನ್ನು ಮಾಡಿಕೊಂಡು ತನ್ನ ಆರ್ಥಿಕ ಸಾಮಾಜಿಕ ಉದ್ಯೋಗಗಳಿಗೆ ಪ್ರಗತಿ ನಿಧಿಯನ್ನು ಪಡ್ಕೊಂಡು ಇವತ್ತು ತಮ್ಮ ಕಷ್ಟ ಕಾಲಕ್ಕೆ BC ಟ್ರಸ್ಟ್ SB ಬ್ಯಾಂಕಿನ ಮೂಲಕ ಸಂಘದ ಸದಸ್ಯರು ಇವತ್ತು ಗುಂಪು ಭದ್ರತೆ ಮೂಲಕ ಸಾಲ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯ ಹುಂಡಿ ವಲಯದ ಪರವಾಗಿ ಹೇಳುವುದಿದ್ರೆ ಇಲ್ಲಿ ಸುಮಾರು 327 ಗುಂಪುಗಳಿದೆ. ಸುಮಾರು 2943 ಸದಸ್ಯರಿದ್ದಾರೆ. ಈಗಾಗಲೇ ಇವರು ಸುಮಾರು 20 ಕೋಟಿಯಷ್ಟು ಪ್ರಗತಿ ನಿಧಿಯನ್ನು ಪಡೆದುಕೊಂಡು ನಮ್ಮ ಇಡೀ ಮೈಸೂರು ಪ್ರಾದೇಶಿಕ ಕಚೇರಿ, ಇಡೀ ರಾಜ್ಯದಲ್ಲಿ ನಾನು ವೈಯಕ್ತಿಕವಾಗಿ ಅಭಿನಂದಿಸಲಿಕ್ಕಿದ್ದೇನೆ. ಯಾಕೆಂತ ಹೇಳಿದ್ರೆ, 1 ರೂಪಾಯಿ ಕೂಡ ಸಾಲವು ಡ್ಯೂ ಇಲ್ಲದೆ ಇರುವ ವಲಯ ಅಂತ ಹೇಳಿದ್ರೆ ಇದು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ SR ಹುಂಡಿ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯನ ಹುಂಡಿ ಒಂದು ಕಾರ್ಯಕ್ಷೇತ್ರ, ಇವತ್ತು ಬಡಗಲ ಹುಂಡಿ ಒಂದು ಕಾರ್ಯಕ್ಷೇತ್ರ, ಈ ಕಾರ್ಯಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತ ನಮ್ಮೆಲ್ಲರ ಎಲ್ಲ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರೊಂದಿಗೆ ಕಾರ್ಯಕ್ರಮಗಳಾಗಬೇಕು ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ. ನಮ್ಮ ಯೋಜನೆಯ ಹಲವಾರು ಕಾರ್ಯಕ್ರಮದ ಬಗ್ಗೆ ನಮ್ಮ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು ತಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತಿನ ನಮ್ಮೆಲ್ಲರ ಪರವಾಗಿ ಅವರಿಗೆ ಪ್ರೀತಿಯ ಗೌರವದೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಸ್ವಾಗತವನ್ನ ಹಾಗೆ ನಮ್ಮ ಇನ್ನೋರ್ವ ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಮತಿ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ T. ನಾಗರಾಜ್ ಕರ್ನಾಟಕ ರಕ್ಷಣಾ ಸೇವಾ ಗೌರವಾಧ್ಯಕ್ಷರು ಹೊಸಹುಂಡಿ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ವೇದಿಕೆ ಬಂದು ಶುಭ ಹಾರೈಸಿದ್ದಾರೆ. ಹಾಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಈ ಇವತ್ತಿನ ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವಿಶೇಷವಾಗಿ ಈ ಒಂದು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಕೂಡ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಆತ್ಮೀಯವಾಗಿ ತಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಈ ನಮ್ಮ ಹೋಬಳಿಯಲ್ಲಿ SR ಹುಂಡಿ ವಲಯದ ಎಲ್ಲ ಹೋಬಳಿಯ ಗಣ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬಾ ಸಹಾಯವನ್ನು ಮಾಡಿದ್ದಾರೆ. ಯಾಕಂದ್ರೆ ಎಲ್ಲರ ಹೆಸರು ನಮ್ಮ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಸರ್ವ ಸದಸ್ಯರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂತ ಈ ವಲಯದ ಮೇಲ್ವಿಚಾರಕರಾದಂತಹ ಶ್ರೀತಾ ಪಾಟೀಲ್ ಮತ್ತು ವಲಯದ ಸೇವಾ ಪ್ರತಿನಿಧಿಯವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ತಾಲೂಕಿನ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳು ಹಾಗೂ ನನ್ನ ಎಲ್ಲ ವಿಎಲ್ಎರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಸರ್ವರಿಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ತಮ್ಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸದಸ್ಯರು ತಮ್ಮ ತಮ್ಮ ಆಸನಗಳಲ್ಲಿ ಬಂದು ಕೂರಬೇಕು. ಯಾರು ಕೂಡ ನಿಲ್ಬಾರ್ದು. ಎಲ್ಲರೂ ಕೂಡ ಆಸನದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಆಸನವನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಸದಸ್ಯರು ಕೂಡ ತಿಂಡಿ ವ್ಯವಸ್ಥೆಯಿಂದ ಬೇಗ ಬರಬೇಕು. ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತ ಎಲ್ಲ ಈ ಸಂಸ್ಥೆ ವತಿಯಿಂದ ಈ ದಿನ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ
ಸಮಿತಿ ಅವರ ಆಶ್ರಯದಲ್ಲಿ ಈಗಿನ ಪೂಜಾ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗವಹಿಸಲು ಆಹ್ವಾನ ನೀಡಿದ ಈ ಸಮಿತಿಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ಅಕ್ಕ ತಂಗಿಯರೇ, ವೇದಿಕೆ ಮುಂಭಾಗ ಇರುವ ಎಲ್ಲ ತಾಯಂದಿರೇ, ಈಗ ನಾನು ಇಲ್ಲಿ ಇದ್ದಾಗ ಮೇಡಮ್ ಅವ್ರು ಭಾಷಣ ಹೇಳ್ತಾ ಇದ್ರು, ಅವರು ಸ್ವಾಗತ ಭಾಷಣದಲ್ಲಿ ಯಾರ್ದು ಸೃಷ್ಟಿ ಇಲ್ಲದಂತೆ ಎಲ್ಲರೂ ಗೊತ್ತಿರುವಂಥದ್ದು ನಾನು ಕೇಳಿದ್ದು ಇದೇ ಮೊದಲು. ಸಾಮಾನ್ಯ ಎಲ್ಲೇ ಹೋದ್ರು 1% ಸೃಷ್ಟಿ ಇದ್ದೇ ಇರ್ತಾರೆ. 100% ಸೃಷ್ಟಿ ಇಲ್ಲದೆ ಅಂತ ಕಟ್ಟಿರೋಂಥ ತಾಯಿಂದಿರಂದ್ರೆ ನೀವೇ ಇದು ಕೇಳಿ ನನ್ಗೆ ಭಾಳ ಸಂತೋಷ ಆಯಿತು. ಯಾಕೆಂದ್ರೆ ನಾನು ಹಿಂದೆ ಡಿಸ್ ಬ್ಯಾಂಕಲ್ಲಿ ಅಧ್ಯಕ್ಷನಾಗಿದ್ದಾಗಲೂ ಎಲ್ಲೂ ಸೃಷ್ಟಿ ಇಲ್ಲದೆ ಕಟ್ಟಿರೋಂಥದ್ದು ನೋಡಿರಲಿಲ್ಲ. ಫಸ್ಟ್ ಟೈಮ್ ನೋಡಿದೆ, ನಂಗೆ ಭಾಳ ಖುಷಿ ಆಯಿತು. ನಮ್ಮ ಬ್ಯಾಂಕಿನ ವತಿಯಿಂದನೂ ನಿಮ್ಗೆ ಆರ್ಥಿಕವಾಗಿ ಈ ಸಂಘ ಮಾಡುವಂಥ ಜೊತೆಗೆ ಅಂದರೆ ಇವ್ರು ಏನು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡ್ತಿದ್ದಾರೆ, ಇದರಿಂದ ನಮ್ಮ ಹೆಣ್ಮಕ್ಳು ತಾಯಂದ್ರೆಲ್ಲ ಮುಂದೆ ಬರ್ತಾ ಇದ್ದೀವಿ. ಆ ಸಮಯಕ್ಕೆ ತಕ್ಕಂತೆ ಕಟ್ಕೊಂಡು ಇನ್ನು ಹೆಚ್ಚಿನ ರೀತಿ ಸಹಾಯ ಬೇಕಾದ್ರೆ ನಾವು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಂದನೂ ನಾವು ಕೊಡಕ್ಕೆ ಸಿದ್ಧವಾಗಿರ್ತೀವಿ. ಅದ್ರೂ ಉಪಯೋಗ ನೀವು ಪಡ್ಕೋಬೇಕು ಅಂತ ಕೇಳಿಕೊಂಡು ಈ ಸಂಭ್ರಮದಲ್ಲಿ ನನಗೆ ಎರಡು ಮಾತಾಡಲು ಅವಕಾಶ ಕೊಟ್ಟಂತ, ಮತ್ತೆ ನನಗೆ ಸಮಯ ಅಭಾವ ಇರೋದ್ರಿಂದ ನಾನು ಹೊರಡ್ತೀನಿ. ನಿಮ್ಮೆಲ್ಲರೂ ಅನುಮತಿ ಇರಲಿ ಅಂತ ಕೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉಪಸ್ಥಿತಿಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಉಮೇಶ್ ಎನ್, ಯುವ ಕಾಂಗ್ರೆಸ್ ಮುಖಂಡರು, ಮುಖಾಂತರ ಸದಸ್ಯರು ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚಪ್ಪಾಳೆಯ ಮುಖಾಂತರ ಕನ್ನಡ ಮಾತೆಗೆ ಜೈ. ನಾಷ್ಟ ಮಾಡಿಲ್ಲ ಅನ್ಸುತ್ತೆ. ಯಾರು ಕನ್ನಡ ಮಾಡಿದಾರ ಜಾಸ್ತಿ ಮಾಡಿದಾರ ಗೊತ್ತಿಲ್ಲ. ಅಲ್ಲ, ತಿಂಡಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಆದ್ರೆ ಶಬ್ದ ಕಮ್ಮಿ ಆಗ್ಬಾರ್ದು. ಒಂದ್ಸರಿ ಎಲ್ಲ ಒಂದು ಮಾತಿಗೆ ಕಿವಿಯನ್ನ ಕೊಟ್ಟು ತಮ್ಮ ಧ್ವನಿಯನ್ನ ಸೇರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಪಾದಹಾರವಂದಗಳಿಗೆ ನಮಸ್ಕರಿಸುತ್ತಾ, ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನಾ ಬಿಸಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಸಿದ್ದರಾಮಯ್ಯನ ಉಂಡಿ ವಲಯ ಇವರ ವತಿಯಿಂದ ಏನು ತಾವು ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಶ್ರೀಮನ್ ಸತ್ಯನಾರಾಯಣ ಸ್ವಾಮಿಯು ಸನ್ಮಂಗಳವನ್ನು ಉಂಟು ಮಾಡಲಿ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ಎಲ್ಲರಿಗೂ ಕೂಡ ಸದ್ಭಕ್ತಿಯನ್ನ ಕರುಣಿಸಲಿ ಅಂತೇಳಿ ಶ್ರೀ ಸತ್ಯನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇಲ್ಲಿ ನೆರೆದಿರುವ ನನ್ನೆಲ್ಲ ಪ್ರೀತಿಯ ತಾಯಂದಿರೇ, ಅಕ್ಕ ತಂಗಿಯರೇ, ಸಹೋದರಿಯರೇ ಹಾಗೂ ಆತ್ಮೀಯ ಸ್ನೇಹಿತರುಗಳೇ, ವೇದಿಕೆಯ ಮೇಲೆ ಈಗ ತಾನೇ ಆಸನವಿದ್ದು ಅನ್ಯ ಕಾರ್ಯಕ್ರಮದ ನಿಮಿತ್ತ ಬೇರೆ ಕಾರ್ಯಕ್ರಮಕ್ಕೆ ಹೊರಟಂತಹ ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ರಾಜ್ಯ ನಿರ್ದೇಶಕರಾದಂತಹ ಶ್ರೀಯುತ ಚಂದ್ರಶೇಖರ್ ಅವರೇ, ವೇದಿಕೆಯ ಮೇಲೆ ಆಸನವಿರುವ ಆತ್ಮೀಯ ಸ್ನೇಹಿತರಾದಂತಹ ಅಶ್ವಿನ್ ನಾಗರಾಜರವರೇ ಹಾಗೂ ನಮ್ಮೆಲ್ಲ ಮಹಾದೇವ್ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ರಾಧಾ ಮಹಾದೇವ್ರವರೇ, ರತ್ನಮ್ಮರವರೇ, ಸುಮಿತಾ ಸುಬ್ಬಯ್ಯನವರೇ ಹಾಗೂ ಇನ್ನು ಕಾರ್ಯಕ್ರಮಕ್ಕೆ ಒಂದು ನಮ್ಮ ಗ್ರಾಮದಲ್ಲಿ ಒಂದು ಸಾವಾಗಿರುವುದರಿಂದ ಇನ್ನೂ ಅನೇಕ ಜನ ಬರಬೇಕಿತ್ತು. ಒಂದು ಅನಿರೀಕ್ಷಿತ ಘಟನೆ, ಒಂದು ಆಕ್ಸಿಡೆಂಟ್ ನಮ್ಮ ಗ್ರಾಮಸ್ಥರು ಆಗಿದೆ. ಅವರ ಒಂದು ಆತ್ಮಕ್ಕೂ ಕೂಡ ಈ ವೇದಿಕೆ ಮುಖೇನ ನಾವು ಅವರಿಗೆ ಶಾಂತಿಯನ್ನು ಕೋರುತ್ತಾ, ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಒಂದೆರಡು ಮಾತನ್ನಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಂದಿದೆ ಧರ್ಮಸ್ಥಳ 800 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಅದ್ಭುತ ದೇವಾಲಯ. ತಮ್ಮೆಲ್ಲರಿಗೂ ತಾಯಂದಿರಿಗೆ ತಿಳಿದಿದೆಯಾ ಅಥವಾ ನಿಮ್ಮ ಆಯೋಜಕರು, ನಿಮ್ಮ ಸಂಘಟನಾಧಿಕಾರಿಗಳು ತಿಳಿಸಿದಾರ ಇಲ್ಲೋ ನನಗೆ ಗೊತ್ತಿಲ್ಲ. ಭೀಮಣ್ಣ ಪೆರ್ಮೆಡೆ ಎಂಬ ಒಬ್ಬ ದೈವ ಭಕ್ತನ ಕನಸಿನಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಂದು ನನಗೆ ಒಂದು ವಿಶೇಷವಾದ ಗುಡಿಯನ್ನು ನೀನು ನಿರ್ಮಾಣ ಮಾಡಬೇಕು ಅಂತೇಳಿ ಕೇಳ್ಕೊಂಡಾಗ ಭೀಮಣ್ಣ ಪೆರ್ಮೆಡೆ ಎಂಬ ದಾನ ಧರ್ಮ
ಭಕ್ತಿಯುಳ್ಳ ಒಬ್ಬ ವ್ಯಕ್ತಿ ಆ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಅವರೇ ಹೆಗ್ಗಡೆ ಕುಟುಂಬದವರು. ಮುಂದೆ ಕಾಲಕ್ರಮೇಣ ಕರ್ಮಣೆ ಎಂಬ ಗ್ರಾಮಕ್ಕೆ ದಾನ ಧರ್ಮಗಳು ಬಹಳ ನಮ್ಮಲ್ಲಿ ಪ್ರತೀತಿ ಇದೆ. ಧರ್ಮಸ್ಥಳ ಅಂದ್ರೆ ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ ಅಂತೇಳಿ ಆ ಒಂದು ಪ್ರತೀತಿ ಮುಂದುವರೆದ ನಂತರ ಆ ಕ್ಷೇತ್ರಕ್ಕೆ ಧರ್ಮಸ್ಥಳ ಎಂದು ಹೆಸರಿರ್ತಾರೆ. ಆ ಒಂದು ಕ್ಷೇತ್ರ ಅಂದಿನಿಂದ ಇಂದಿನವರೆಗೂ ನಮಗೆ ಬಹಳ ಖುಷಿ ಇರುವ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ. ಒಂದು ಅಪನಿಂದನೆಯನ್ನ ಮೀರಿ ಮತ್ತೆ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡ್ತದೆ ಕ್ಷೇತ್ರ. ಅದು ಎಲ್ರಿಗೂ ಕೂಡ ಸಂತೋಷವನ್ನು ತರ್ತಕ್ಕಂಥ ಸುದ್ದಿ. ಪ್ರೀತಿಯ ಬಂಧುಗಳೇ, ದೊಡ್ಡವರು ಹೇಳಿದರೆ ಎತ್ರ ನಾರೆಷ್ಟು ಪೂಜಂತೆ ರಮಂತೆ ತತ್ರ ದೇವತಃ ಅಂತ. ಏನಂದ್ರೆ ಎತ್ರ ನಾರೆಷ್ಟು ಅಂತ ಅಂದ್ರೆ ಮಹಿಳೆ ಎಲ್ಲಿರ್ತಾಳೆ ಅಲ್ಲಿ ದೇವರ್ತಾನೆ ಅಂತ. ಪೂಜ್ಯ ಮಹಿಳೆ ತಾಯಿ ಸಮಾನ, ತಂಗಿ ಸಮಾನ, ಅಕ್ಕನ ಸಮಾನ, ಸೋದರಿ ಸಮಾನರಾದಂತಹ ಮಹಿಳೆಯರು ಎಲ್ಲಿರ್ತಾರೆ ಅಲ್ಲಿ ನಿಜವಾದ ದೇವರು ಪ್ರತಿರೂಪಗೊಂಡಿರ್ತಾನೆ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ತಲೆಯಿಂದ ಹಿಡಿದು ತುದಿಯವರೆಗೆ ಭಾರತ ದೇಶದ ಏನು ದಕ್ಷಿಣ ಭಾರತದಿಂದ ಉತ್ತರದ ಭಾರತದವರೆಗೆ ಹರಿಯುವ ಎಲ್ಲಾ ನದಿಗಳಿಗೂ ಹೆಣ್ಮಕ್ಳ ಹೆಸರನ್ನು ಇಟ್ಟಿದ್ದಾರೆ. ಯಾರು ಗಂಡ್ಮಕ್ಳ ಹೆಸರನ್ನು ಇಟ್ಟಿಲ್ಲ. ಹೆಣ್ಣು ಎಷ್ಟು ಶಾಂತಳೋ, ಎಷ್ಟು ಶಾಂತಿಯಾಗಿ ಕಾವೇರಿ, ಗೋದಾವರಿ, ಯಮುನಾ ಎಲ್ಲ ನದಿಗಳು ಎಷ್ಟು ಶಾಂತವಾಗಿ ಗಂಗೆ ಹರಿತವೋ ಅಷ್ಟು ಉಗ್ರ ರೂಪವನ್ನ ತಾಳ್ಕೊಳ್ತವೆ. ಹಂಗೆ ಮಹಿಳೆಯನ್ನ ಪುರುಷರು ಪ್ರೀತಿಯಿಂದ ಶಾಂತಿಯಿಂದ ನೋಡ್ಕೊಂಡ್ರೆ ಅವರು ನಮ್ಮನ್ನ ಶಾಂತಿಯಿಂದ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಆ ಒಂದು ಮಹಿಳೆಯರ ಹೆಸರುಗಳನ್ನ ಎಲ್ಲಾ ನದಿಗಳಿಗೂ ಇಟ್ಕೊಂಡು ಬಂದಿದ್ದಾರೆ. ಹೌದಾ? ಈಗ ಮಾತಾಡ್ಬೇಕು ಮಹಿಳೆಯರು, ನಮ್ಮ ತಾಯಂದಿರು ಮಾತಾಡ್ಬೇಕು. ಮನಬಿಚ್ಚಿ ಮಾತಾಡಿದಾಗಲೇ ಮಾತಾಡ್ಲಿಕ್ಕೆ ಸಾಧ್ಯ. ಮಹಿಳೆಯರನ್ನ ಸಹಕಾರಿ ಕ್ಷೇತ್ರಕ್ಕೆ ತಂದಂತ ಹೆಮ್ಮೆ ನಮ್ಮ ಈ ಒಂದು ಧರ್ಮಸ್ಥಳ ಸಂಘಕ್ಕೆ ಸಲ್ತದೆ. ಪ್ರೀತಿಯ ಬಂಧುಗಳೇ, ತಾಯಂದಿರೇ, ದೇವರೆಂದರಾರು? ತಮಗೆ ತಿಳಿದಿರೋ ಮಟ್ಟಿಗೆ ದೇವರೆಂದರ ದಯಮಾಡಿ ತಮ್ಮಲ್ಲೇ ತಾವು ಆಲೋಚನೆಯನ್ನ ಮಾಡ್ಕೊಳ್ಬೇಕು. ಅವತ್ತೇ ಬಸವಣ್ಣ 14ನೇ ಶತಮಾನದಲ್ಲಿ ಹೇಳಿದ್ದಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಕಂಚು ಹಿತ್ತಾಳೆ ಪಾತ್ರ ಚಿನ್ನ ತಗಡು ಲೇಪಿತ ವಸ್ತುಗಳಿಂದ ಮಾಡಿದ ದೇವರು ದೇವರಲ್ಲ, ಕಾಶಿ ರಾಮೇಶ್ವರ ಗುಹಾಂತರಗಳಲ್ಲಿ ಕೂಡಿ ಪೂಜೆ ಮಾಡಿದ ದೇವರು ದೇವರಲ್ಲ. ದೇವನಂದರಾರ? ನನ್ನ ನಾನರಿತು ತನ್ನ ತಾನರಿತು ತಾನಾರೆಂದು ತಿಳಿದರೆ ತಾನೇ ದೇವನೋಡ ಅಪ್ರತಿಮ ಕೂಡಲ ಸಂಗಮ ದೇವ ಅಂತ ಹೇಳಿದೆ. ಮನೆಯಲ್ಲಿ ಹಿರಿಯರಿಗೆ ಗೌರವವನ್ನು ಕೊಡಬೇಕು. ಸತ್ಯನಾರಾಯಣ ಸ್ವಾಮಿಯು ಕೂಡ ಅದನ್ನು ಹೇಳೋದು. ತಂದೆ ತಾಯಿಗೆ ಗೌರವ, ಅತ್ತೆ ಮಾವನಿಗೆ ಪ್ರೀತಿ. ಅದಿಲ್ಲ ಅಂದ್ರೆ ನಿಮ್ ಪೂಜೆ ಫಲ ಕೊಡಲ್ಲ. ದಯಮಾಡಿ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಇದ್ರೆ ನೀವೇ ಮಾಡ್ಕೊಳ್ಳಿ. ತಂದೆ ತಾಯಿಗೆ ಗೌರವ, ಅತ್ತೆ ಮಾವನಿಗೆ ಬೇಕು ಅಂದ್ರೆ ಗೊಂಬೆ ದೇವರನ್ನಲ್ಲ, ನನಗೆ ಪ್ರಾಣ ಕೊಟ್ಟಂತಹ, ನನಗೆ ಜೀವ ಕೊಟ್ಟಂತಹ, ನನಗೆ ಗಂಡನ ಮನೆಯಲ್ಲಿ ಸ್ಥಾನ ಕೊಟ್ಟಂತಹ ಅತ್ತೆ ಮಾವ ತಂದೆ ತಾಯಿಗೆ ನಾವು ಯಾವತ್ತು ವೃದ್ಧಾಪ್ಯ ಸಾವಿನ ಕೊನೆವರೆಗೆ ಎಷ್ಟು ನೋವನ್ನ ಪಡ್ತಾನೆ, ನೋವನ್ನ ಪಡ್ತಾರೆ ಮನುಷ್ಯ ಜೀವ. ಆ ಒಂದು ನೋವನ್ನ ತಾಯಿ ತನ್ನ ಗರ್ಭದಲ್ಲಿ ಮಗುವನ್ನ 9 ತಿಂಗಳು ನವಮಾಸ ಹೊತ್ತು ಆ ಒಂದು ಹೆರಿಗೆ ಸಮಯದಲ್ಲಿ ಅನುಭವಿಸ್ತಾಳಲ್ಲ ನೋವು, ಆ ನೋವಿಗೆ ನಿಮ್ಮ ಪಾದಾರಗಳು ನಮೋ ನಮಃ. ಆ ನೋವು ಒಬ್ಬ ಮನುಷ್ಯನ ಹುಟ್ಟು ಮತ್ತು ಸಾವನ್ನ ನಿರ್ಧರ್ಮ ದೇವತೆ ತಾಯಿ. ಪೂಜ್ಯತ ಋಣ ಇರ್ತಕ್ಕಂಥವ್ರು, ಋಣವನ್ನ ತೀರಿಸಕ್ಕಾಗದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಇದ್ರೆ ಅದು ತಾಯಿ. ಅವರಿಗೆ ನಾವು ಗೌರವವನ್ನು ಕೊಡಬೇಕು, ಅವರಿಗೆ ನಾವು ಪೂಜೆಯನ್ನು ಮಾಡಬೇಕು. ಇನ್ನು ಸೆಕೆಂಡರಿ ಆಪ್ಷನ್ ಈಕ್ವಲ್ ಫಾರ್ ದಿ ಅತ್ತೆ ಮಾವ, ಅವ್ರಿಗೂ ನಾವು ಗೌರವವನ್ನು ಕೊಟ್ಟಾಗ್ಲೇ ನನ್ನ ಮನೆಯಲ್ಲಿ ಇನ್ನೊಂದು ಹೆಣ್ಣು ಬಂದು ನನಗ್ ತಂದೆ ತಾಯಿ ಗೌರವ ಕೊಡ್ತೇವೆ ಅನ್ನೋದನ್ನ ದಯಮಾಡಿ ಪ್ರತಿಯೊಬ್ಬ ಮಹಿಳೆಯು ಕೂಡ ನೀವು ಹೋದ ಮನೆಗಳಲ್ಲಿ ಗೌರವ ಕೊಟ್ಕೊಂಡು ಬಂದ್ರೆ ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ನಿಮ್ಮ ಪೂಜೆಗೆ ಸಾರ್ಥಕತೆಯನ್ನು ಪಡ್ಕೊಳ್ತದೆ. ಅಲ್ಲಿಯ ತನಕ ಯಾವುದೇ ಪೂಜೆ ಕೂಡ ಸಾರ್ಥಕವನ್ನ ಪಡೆದುಕೊಳ್ಳಲ್ಲ. ನೀವು ನಾನು ಬೈಕೊಂಡ್ರೂ ಪರವಾಗಿಲ್ಲ, ಆಮೇಲೆ ಹೋಗಿ ಏನ್ ಈ ತರ ನೇರವಾಗಿ ಹೇಳಿದ್ರು ಅಂತ. ವಾಸ್ತವತೆ ಇವತ್ತು ಮನಸ್ಸಿಗೆ ಚುಚ್ಚುತ್ತೆ, ಸತ್ಯ ಮನಸ್ಸಿಗೆ ನೋವಾಗುತ್ತೆ. ಆದ್ರೆ ಆಳವಾಗಿ ಯೋಚನೆ ಮಾಡದೆ ಹೇಳಿದಾಗ ಸತ್ಯವೇ ಕೂಡ ಕೊನೆ ತನಕ ಉಳ್ಕೊಳ್ಳೋದು.
ಒಂದು ಸಣ್ಣ ಧರ್ಮ ಕರ್ಮಗಳ ಕಥೆಗಳನ್ನ ತಮ್ಮ ಮುಖೇನ ಹಂಚ್ಕೊಂಡು ನಾನು 2 ಮಾತನ್ನ ಮುಗಿಸ್ತೇನೆ. ಪ್ರೀತಿಯ ತಾಯಂದಿರೆ, ಒಂದು ದೇಶ ಅಲ್ಲೊಬ್ಬ ರಾಜ ಇರ್ತಾನೆ, ಒಂದು ಸುಂದರವಾದ ರಾಜ್ಯವನ್ನ ಆಡಳಿತ ಮಾಡ್ತಾ ಇರ್ತಾನೆ. ಒಂದು ದಿನ ವಿಹಾರಕ್ಕೋಸ್ಕರ ನಡ್ರಿ ನಾವೆಲ್ಲ ಒಂದು ಯುದ್ಧ ಮಾಡೋಣ ಅಂತೇಳಿ ತನ್ನ ಕಾಯಾಳು, ಕುದುರೆ, ಲಗಾಮು ಮತ್ತು ತನ್ನ ಸೈನ್ಯವನ್ನ ಸಿದ್ಧಪಡಿಸ್ಕೊಂಡು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಕಾಲ್ಗೆ ಒಂದು ಒಡವೆಗಳನ್ನ ಹಾಕಬೇಕಾದ್ರೆ ಆ ಸೈನಿಕ ಒಡವೆ ಹಾಕ್ಬೇಕಾದ್ರೆ ಕೈ ಹತ್ರ ರಕ್ತ ಬಂದ್ಬಿಡ್ತದೆ ರಾಜನಿಗೆ. ಅವರ ಮಂತ್ರಿ ನಗಕ್ ಶುರು ಮಾಡ್ಬಿಡ್ತಾನೆ. ರಾಜನಿಗೆ ನೋವಾಗುತ್ತೆ, ಏನ್ ನನ್ನ ಮಂತ್ರಿ ಈ ತರ ನಗಕ್ ಶುರು ಮಾಡಿದ್ನಲ್ಲ, ನಾವು ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ಶುಭಶಕುನ ಅಂದ್ರೆ ರಕ್ತ ಬಂದಿದ್ದೀವಿ, ಅಪಶಕುನ, ಏನಾಗಿರ್ಬೋದು ಮಂತ್ರಿ ಯಾಕೆ ನಕ್ಕೆ ಅಂತ ಕೇಳ್ತಾನೆ. ಮಕ್ಕಳು ಆಗಿರುವುದೆಲ್ಲ ಒಳ್ಳೇದಕ್ಕೆ, ಹಂಗಾಗಿ ನಗು ಬಂತು ಅಂತ. ಏನು ಆಗಿರುವುದೆಲ್ಲ ಆಗುವುದೆಲ್ಲ ಒಳ್ಳೇದಕ್ಕೆ, ಆಗಿರುವುದೆಲ್ಲ ಒಳ್ಳೇದಕ್ಕೆ ಅಂತ ನನಗೆ ಉಪದೇಶ ಕೊಡ್ತಾ ಇದ್ದಾನೆ. ಫಸ್ಟ್ ನಮ್ಮ ಸೈನ್ಯದಿಂದ ಕಿತ್ತಾಕಿ ಆಚೆಗೆ ಅಂತ ಹೇಳ್ತಾರೆ. ಇಲ್ಲ ಸ್ವಾಮಿ, ನೀವು ಅನ್ಯತಾ ಭಾವಿಸ್ತಾ ಇದ್ದೀರಿ, ನಿಮ್ ಕೈ ರಕ್ತ ಬಂದಿರೋದು ಒಳ್ಳೇದಕ್ಕೆ, ದಯಮಾಡಿ ಅದನ್ನ ತಪ್ಪು ತಿಳ್ಕೋಬೇಡಿ ಅಂತೇಳಿ ಅವನ ಮುಂದಾಲೋಚನೆಯಲ್ಲಿ ಅವನಿಗೇನೋ ಅನ್ನಿಸ್ತು, 6 ಸೆನ್ಸ್ ಅಂತ ಅನ್ಕೋತೀನಿ. ಅವನು ಅದನ್ನ ರಾಜನಿಗೆ ಹೇಳಿದಾಗ, ಇಲ್ಲ ನಾನೊಬ್ಬ ರಾಜ, ನನ್ನ ಮುಂದೆ ಕೂತ್ಕೊಂಡು ನೀನು ಆಗುವುದೆಲ್ಲ ಒಳ್ಳೇದಕ್ಕೆ, ಆಗುತ್ತಿರುವುದೆಲ್ಲ ಒಳ್ಳೇದಕ್ಕೆ ಅಂತ ನನಗೆ ಉಪದೇಶ ಕೊಡ್ತಾ ಇದ್ದಲ್ಲ ಒಬ್ಬ ಮಂತ್ರಿಯಾಗಿ, ನಿನ್ ಮಾತನ್ನ ಕೇಳಕ್ಕೆ ನಾನು ಇದು ಸೂಕ್ತ ಸಮಯ ಅಲ್ಲ, ನಿನ್ನ ಕಿತಾಕಿ ಅಂತ ಹೇಳಿ ತನ್ನ ಒಡ್ಡೋಲದ ಸೈನ್ಯವನ್ನ ಕರ್ಕೊಂಡು ರಾಜ ಕಾಡಿಗೆ ಯುದ್ಧ ಮಾಡ್ಲಿಕ್ಕೆ, ಪ್ರಾಣಿಗಳ ಬೇಟೆ ಆಡ್ಲಿಕ್ಕೆ ಹೋಗ್ತಾನೆ. ಹೋಗ್ತಾ ಸರಿಸುಮಾರು ಕಾಡಿನ ದಟ್ಟಾರಣ್ಯದ ನಡುವೆ ಹೋದಾಗ ಅಲ್ಲಿಯ ಒಂದು ಕಾಡು ಜನ ಈ ರಾಜನನ್ನ ಅಟ್ಯಾಕ್ ಮಾಡ್ತಾರೆ, ಹಿಡ್ಕೋತಾರೆ. ಕಾಡು ಜನ ಗೊತ್ತಿಲ್ಲ ಅವ್ನು ರಾಜ ಅಂತ, ಅವ್ರಿಗೇನು ಅವ್ರ ಪದ್ಧತಿ, ಕಾಡು ಜನ ತುಂಬಾ ಬಲಶಾಲಿಗಳು. ಆ ರಾಜನ್ನ ಅವರು ಅರೆಸ್ಟ್ ಅಂದ್ರೆ ಹಿಡ್ಕೋತಾರೆ, ಹಿಡ್ಕೊಂಡು ಕಂಬ ಕಟ್ಟಾಕ್ತಾರೆ. ಏನಾಯ್ತಲ್ಲ, ಬೆಳಗ್ಗೆ ರಕ್ತ ಬಂತು, ಏನ್ ತಪ್ಪು ಮಾಡಿದ್ವಿ ಅಂದ್ಬಿಟ್ಟು ರಾಜ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಕಾಡಲ್ಲಿ ಅವತ್ತೊಂದು ದೊಡ್ಡ ಪೂಜೆ ನಡೀತಾ ಇರ್ತದೆ. ಏನ್ ಪೂಜೆ? ಆ ದೇವರಿಗೆ ನರಬಲಿಯನ್ನ ಕೊಡುವ ಪೂಜೆ. ಪ್ರತಿ ವರ್ಷಕ್ಕೊಂದ್ಸಾರಿ ದೇವರಿಗೆ ಕಾಡು ಜನರು ನರಬಲಿಯನ್ನ ಕೊಡುವ ಪೂಜೆಯನ್ನ ಇಟ್ಕೊಂಡಿರ್ತಾರೆ. ಸರಿ, ಆ ರಾಜನಿಗೆ ಆ ಕಾಡಿನ ಜನರ ರಾಜ ಬಂದು ತಿಳಿಸ್ತಾನೆ ಅವ್ರಿಗೆ. ಏನಂತ? ನೀನು ನರಮಾನವ ಇದೆಯಾ, ನೀನು ರಾಜನೋ ಯಾರೋ ನನಗೆ ಗೊತ್ತಿಲ್ಲ, ನಮ್ಮ ಪದ್ಧತಿಯ ಪ್ರಕಾರ ಈ ದಿನ ನಮ್ಮ ಕಾಳಿ ಭದ್ರೇಶ್ವರಿಗೆ ನಿನ್ನನ್ನ ಬಲಿ ಕೊಡಬೇಕು, ಹಂಗಾಗಿ ನಿನ್ನನ್ನ ಕಟ್ಟಾಕಿದ್ದೇವೆ ಅಂತ ಹೇಳಿ ರಾಜನಿಗೆ ಭಯ ಶುರು ಆಗ್ಬಿಡ್ತದೆ. ಸರಿ, ನನ್ನ ಹಣೆ ಬರ ಏನಾಗಿದೆ ಆಗ್ಲಿ ಬಿಡಿ ಅಂತ ಹೇಳಿ ರಾಜ ಶುರು ಮಾಡ್ತಾನೆ. ಆಯ್ತು, ನಿಮ್ಮ ವಿಧಿ ಏನಿದೆ ಮಾಡ್ಕೊಳ್ಳಿ ಅಂತ ಹೇಳಿ ಆಜ್ಞೆಯನ್ನ ಕೊಡ್ತಾನೆ. ಇನ್ನೇನು ವಿಧಿ ಇಲ್ಲ, ಸಾವಿನ ಕೊನೆಯ ಹಂತಕ್ಕೆ ಹೋಗಿದ್ದಾನೆ ರಾಜ. ತನ್ನ ಸಾವಿನ ಕದವನ್ನ ತಟ್ಲಿಕ್ಕೆ ಹೋಗಿದ್ದಾನೆ. ಆ ಸ್ಟೇಜ್ ಅಲ್ಲಿ ರಾಜ ಎದುರ್ಕೊಂಡು ಮರಕ್ಕೆ ಕಟ್ಟಾಕಿದ್ದಾರೆ. ಇನ್ನೇನು ಅವನ ತಲೆಯನ್ನ ದೇವಿಗೆ ಅರ್ಪಣೆ ಮಾಡಬೇಕು, ಕಡಿಬೇಕು ಅನ್ನೋ ಸಂದರ್ಭದಲ್ಲಿ ಆ ರಾಜ, ಅವ್ರದ್ದೊಂದು ರೂಲ್ ಇದೆ ಕಾಡು ಜನಗಳದು, ಮುಕ್ತಾಗಿರಬಾರ್ದು. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ, ಮನುಷ್ಯ ಮುಕ್ತಾಗಿರಬಾರ್ದು, ಕಿವಿ ಏನೋ ಇರ್ತದಲ್ಲ, ಆ ರೀತಿ ಆಗಿಲ್ದೇ ಇರೋ ವ್ಯಕ್ತಿನ ಮಾತ್ರ ಬಲಿ ಕೊಡೋದು ಅಂತ ಹೇಳಿ ಅವನ ಬಟ್ಟೆಯನ್ನ ಬಿಚ್ಚಬೇಕಾದ್ರೆ ಕೈಯಲ್ಲಿ ರಕ್ತ ಬರ್ತಾ ಇರೋದು ಕಾಣ್ತದೆ. ನಿಲ್ಸಿ ಅಂತ ಕಾಡಿನ ರಾಜ ಹೇಳಿದ. ಈ ವ್ಯಕ್ತಿ ಮುಕ್ಕಾಗಿದ್ದಾನೆ, ಇವನನ್ನು ನಾವು ಬಲಿ ಕೊಡಕ್ಕಾಗಲ್ಲ, ಇವನ್ನ ಬಿಟ್ಬಿಡಿ ಅಂತ. ಅವಾಗ ಸಡನ್ ಜ್ಞಾನೋದಯ ಆಗೋದು ಮಂತ್ರಿ ರಾಜನಿಗೆ. ಆಗೋದೆಲ್ಲ ಒಳ್ಳೇದಕ್ಕೆ, ಆಗಿರುವುದು ಒಳ್ಳೇದಕ್ಕೆ ಅಂತ ಹೇಳಿದಲ್ಲ, ಮಂತ್ರಿ ಮಾತು ಕೇಳಬೇಕಿತ್ತು, ನಾನು ತಪ್ಪು ಮಾಡಿದೆ ಅಂತೇಳಿ ವಾಪಸ್ ತನ್ನ ರಾಜ್ಯಕ್ಕೆ ಬಂದಾಗ ಮಂತ್ರಿ ಕರೀತಾನೆ. ಮಂತ್ರಿ, ನಿನ್ ಮಾತನ್ನ ಕೇಳಿದ್ರೆ ನಾನು ತಪ್ಪು ಮಾಡಿದೆ, ಬಟ್ ನೀನ್ ಹೇಳಿದ್ದು ಬಹಳ ಉಪಯುಕ್ತ ಮಾಹಿತಿ. ಆಗೋದೆಲ್ಲ ಒಳ್ಳೇದಕ್ಕೆ, ಆಗುತ್ತಿರುವುದು ಒಳ್ಳೇದಕ್ಕೆ, ಪಡೆದುಕೊಳ್ಳಲು ನೀನೇನು ತಂದಿರುವೆ, ಪಡೆದುಕೊಳ್ಳಲು ನೀನ್ ಏಕೆ ರೋಧಿಸುತ್ತಿರುವೆ, ನೀನೆಲ್ಲವೂ ಶೂನ್ಯ, ನಗಣ್ಯ ಅಂತ ಹೇಳಿದಲ್ಲ, ಆ ಸತ್ಯ ಕೂಡ. ಇದು ನಿನ್ಗೆ ಹೆಂಗ್ ಒಳಿತು ಅಂದಾಗ, ಗುರುಗಳೇ, ನನ್ನ ದೈವೇಚ್ಛೆ ಮಹಾಭಾರತದ ಶ್ಲೋಕ ಆಗಿದೆ, ನಾನು ನಿನ್ಗೆ ಸಸ್ಪೆಂಡ್ ಮಾಡಿದ್ನಲ್ಲ ನನ್ನ ರಾಜ್ಯದಿಂದ, ನಿನ್ಗೇನು ಬೇಜಾರಾಗ್ಲಿಲ್ವ ಅಂತ ರಾಜ ಕೇಳ್ತಾನೆ. ಅವಾಗ ಮಂತ್ರಿ ಬಹಳ ಖುಷಿಯಿಂದ ಹೇಳ್ತಾನೆ, ಸ್ವಾಮಿ, ನೀವೇನಾದ್ರು ಸಸ್ಪೆಂಡ್ ಮಾಡದೆ ನನ್ನನ್ ಜೊತೆ ಕರ್ಕೊಂಡು ಹೋಗಿದ್ರೆ ನಾನ್ ಚೆನ್ನಾಗಿದ್ದೆ, ನನ್ನನ್ನು ಕತ್ತರಿಸಾಕ್ಬಿಡ್ತಾ ಇದ್ರು. ನೀವು ಸಸ್ಪೆಂಡ್ ಮಾಡಿದ್ದು ಒಳ್ಳೇದಾಯ್ತು, ನೀವು ಒಬ್ಬರೇ ಕಾಡ್ಗೆ ಹೋಗಿದ್ದು ಒಳ್ಳೇದಾಯ್ತು. ಅದಕ್ಕೆ ಕರ್ಮ ಆಯಿಸ್ರಿಟನ್ ಅಂತ ಹೇಳ್ತೀವಿ. ನಾವು ಮಾಡೋದು ನಮಗೇನೆ ತಗೋತದ, ಯಾರಿಗೂ ತಗಲನ್ನ. ಇಲ್ಲಿ ಪೂಜ್ಯ ತಾಯಂದಿರಿದ್ದೀರಿ, ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು. ನಾನು ನಿಮ್ಗೆ ಭಾಷಣ ಮಾಡ್ಲಿಕ್ಕೆ ಬಂದಿಲ್ಲ. ಧರ್ಮಸ್ಥಳ ಸ್ವಸಹಾಯ ಸಂಘದವರು ನನ್ನನ್ನು ಬಂದು ಆಹ್ವಾನ ಮಾಡಿದಾಗ ನಂಗೆ ಬಹಳ ಖುಷಿ ಆಯ್ತು ಬರ್ತೀನಿ ಅಂತೇಳಿ.
ಅದರಲ್ಲಿ ನಿಮ್ಮಲ್ಲಿ ನನ್ನೊಂದು ಹಲವಾರು ಬೇಡಿಕೆಗಳನ್ನ ಹಂಚ್ಕೊಳಕ್ ಬಂದಿದ್ದೇನೆ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿತೇನೆ, ಆ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕು. ನಮ್ಮ ಮೊದಲ ಬೇಡಿಕೆ ಬಾಲ್ಯ ವಿವಾಹವನ್ನ ತೊಲಗಿಸಿ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ನನ್ನ ಪ್ರಾರ್ಥನೆ, ಮಹಿಳೆಯರು ಮನಸ್ಸು ಮಾಡದೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ಲಿಕ್ಕೆ ಹಲವಾರು ಸಾವಿರಾರು ನಿದರ್ಶನಗಳಿವೆ. ಅವು ನಿಮ್ಮಿಂದನೇ ಶುರುವಾಗ್ಲಿ. ಬಾಲ್ಯ ವಿವಾಹವನ್ನ ತಡೆಯೋಣ. ನೀವೆಲ್ಲ ಕೈ ಜೋಡಿಸ್ತೀರಾ? ನಿಮ್ಮಲ್ಲಿ ಯಾವುದೇ ಬಾಲ್ಯ ವಿವಾಹ ನಡೆದ್ರೂ ಕೂಡ ಸ್ಥಳೀಯ ಅಂಗನವಾಡಿ ಏನಿದೆ ಅವ್ರಿಗೆ ಮಾಹಿತಿಯನ್ನ ಕೊಡಿ. ಆ ಬಾಲ್ಯ ವಿವಾಹನ ತಡೀರಿ. ಯಾಕೆ ತಡೀರಿ ಅಂತ ಹೇಳಿದ್ರೆ ಇಸ್ ಎ ಫಿಸಿಕಲ್ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ. ಬಾಲ್ಯ ವಿವಾಹ ಏನೋ ಒಂದು ಕಷ್ಟ ಮಾಡ್ಬಿಡ್ತಾ ಇದ್ದಾನೆ ತಂದೆ ತಾಯಿ ಇಲ್ಲ, ಆದ್ರೆ ಅದಲ್ಲ. 18 ವರ್ಷ ಬಿಫೋರ್ ಮದುವೆ ಆಗಿ ಆ ಅಮ್ಮ ಪ್ರೆಗ್ನೆನ್ಸಿ ಆದ್ರೆ ಅವಳ 30 ವರ್ಷಕ್ಕೆ ಹಲವಾರು ರೋಗಗಳು ಆ ಮಹಿಳೆಯಲ್ಲಿ ಕೂಡ್ತಾ ಇದ್ದಾವೆ, ರೋಗಗಳು ಬರ್ತಾ ಇದೆ. ದಯಮಾಡಿ ಮಹಿಳೆಯರು ಆರೋಗ್ಯಯುತವಾಗಿರ್ಬೇಕು ಅಂತ ಅಂದ್ರೆ ಬಾಲ್ಯ ವಿವಾಹದ ಏಜ್ ಅನ್ನ ಮೀರಿ ತದನಂತರ ತಮ್ಮ ಮಕ್ಕಳುಗಳಿಗೆ ಮದುವೆಯನ್ನ ಮಾಡಿ ಅಂತೇಳಿ ವೇದಿಕೆ ಮುಖ್ಯನ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ತೀನಿ. ಎರಡನೆಯದು, ಎಲ್ಲರೂ ಮನೆಯಲ್ಲಿ ಮಕ್ಕಳಿದ್ದಾರೆ, ಪೂರಾ ವ್ಯವಸ್ಥೆ ಕಾಲೇಜ್ ಹೋಗ್ತಾ ಇರ್ತಕ್ಕಂಥ ಮಕ್ಕಳಿದ್ದಾರೆ. ಆದಷ್ಟು ತಮ್ಮ ಮಕ್ಕಳುಗಳಿಗೆ ಮೊಬೈಲ್ ಅನ್ನ ಅವಾಯ್ಡ್ ಮಾಡಿ. ಇವತ್ತಿನ ಮೊಬೈಲ್ ತಂತ್ರಜ್ಞಾನಕ್ಕೆ ತಮ್ಗೆ ಎಷ್ಟು ಉಪಯೋಗ ಇದೆಯೋ ಅದರಿಂದ ವೆರಿ ಇಸ್ ಡಿಫಿಕಲ್ಟ್ ಇಶ್ಯೂಸ್ ಇನ್ ದ ಕರೆಂಟ್ ಸಿಚುವೇಶನ್ ಅಂತ ಹೇಳ್ತೀವಿ. ಕೆಟ್ಟ ಕೆಲಸಗಳು ಕೂಡ ಮೊಬೈಲ್ ಇಂದ ಬರ್ತಾ ಇದೆ. ಅವರಿಗೆ ನೀವು ಮಾರ್ಗದರ್ಶನವನ್ನ ನೀಡಿ, ಏನು ತಪ್ಪಾಗಲ್ಲ, ಕೂತ್ಕೊಂಡು ಹೇಳಿ ಸಮಾಜ ಹಿಂಗಿದೆ, ಕೆಟ್ಟ ದಾರಿಯಲ್ಲಿ ಹೋದವರು ಹಿಂಗಾಗಿದ್ದಾರೆ, ಒಳ್ಳೆ ಶಿಕ್ಷಣವನ್ನು ಪಡ್ಕೊಂಡು ಹೋದವರು ಈ ದಾರಿಯಲ್ಲಿ ಒಳ್ಳೆ ಅಧಿಕಾರಿಗಳಾಗಿದ್ದಾರೆ, ನೀವು ಒಳ್ಳೆ ಸರ್ಕಾರಿ ನೌಕರಿ ಖಾಸಗಿ ಕ್ಷೇತ್ರದಲ್ಲಿ IT ಕಂಪನಿಯಲ್ಲಿ ಒಳ್ಳೆ ಅಪಾಯಿಂಟ್ ತಗೋತೀರಾ, ಅಥವಾ ಕೆಟ್ಟ ದಾರಿಯಲ್ಲಿ ಹೋಗಿ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತೀರಾ ಅಂತೇಳಿ ನೀವು ಅವರನ್ನ ಕೇಳಲೇಬೇಕು. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳಿದರೆ ಬಂಧುಗಳೇ, ಸಣ್ಣ ಸಣ್ಣ ಆಸೆಗಳು ದೊಡ್ಡ ಕ್ರೈಮ್ಗೆ ಸಮ. ಆಸೆ ಪಡ್ಲಿಕ್ಕೆ ಯಾವುದೇ ಕಾಸು ಕೊಡಂಗಿಲ್ಲ. IAS ಅಧಿಕಾರಿ ಆಗ್ತಾನೆ ಅಂತ ಆಸೆ ಪಡಿ, ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡ್ತೀವಿ ಅಂತ ಆಸೆ ಪಡೋಣ, ನನ್ನ ಮಗಳನ್ನ ಇಂಜಿನಿಯರ್ ಮಾಡ್ತೀನಿ, ನನ್ನ ಮಗಳನ್ನ ಒಳ್ಳೆ ಆಫೀಸರು, ಒಳ್ಳೆ KS ಆಫೀಸರ್ ಮಾಡ್ತೀನಿ ಅಂತ ಅನ್ಕೋಣ. ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಒಂದು ಬುಡಕಟ್ಟು ಸಮಾಜದ ಮಹಿಳೆ ಈ ದೇಶವನ್ನ ಆಡಳಿತ ಮಾಡ್ತಾ ಇದ್ದಾಳಂದ್ರೆ ನಮ್ಮಿಂದ ಅದು ಯಾಕೆ ಸಾಧ್ಯ ಇಲ್ಲ? ಮಹಿಳೆಯಾದ ನನ್ನಿಂದ ಅದು ಯಾಕೆ ಸಾಧ್ಯ ಇಲ್ಲ? ದ್ರೌಪದಿ ಮುರ್ಮು ಕೂಡ ಮಹಿಳೆ, ನಾನು ಕೂಡ ಮಹಿಳೆ. ಇದು ಯಾಕೆ ಸಾಧ್ಯ ಇಲ್ಲ? ನಾನು ನಾಳೆಯಿಂದ ನಾನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗಳನ್ನ, ನನ್ನ ಮಗನನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಸಮಾಜದಲ್ಲಿ ಅತ್ಯುನ್ನತ, ನಾವು IAS ಆದ್ರೆ ತಪ್ಪೇನಿಲ್ಲ, ಆಸೆ ಪಡೋದು ಯಾರ್ದು ತಪ್ಪಿಲ್ಲ. ಕನಸು ಕಾಣಲೇಬೇಕು. ಯಾವ ಕನಸನ್ನ ಕಾಣಬೇಕು? ದೊಡ್ಡ ಕನಸನ್ನ ಕಾಣಬೇಕು. ಸಣ್ಣ ಕನಸು, ಅಯ್ಯೋ ನನ್ನ ಮಗ ಒಂದು PUC ಆದ ತಕ್ಷಣ ಅಂಗಡಿಗೆ ಹೋಗ್ಬಿಟ್ರೆ ಈ ಮಗಳು ಮದುವೆ ಮಾಡ್ಬಿಟ್ರೆ ಸಾಕಪ್ಪ, ಅದೆಲ್ಲ ಕನಸು. ನನ್ನ ಮಗ IAS ಆಫೀಸರ್ ಆಗ್ಬೇಕು, ನನ್ನ ಮಗಳು IPS ಆಫೀಸರ್ ಆಗ್ಬೇಕು. ಮೈಸೂರಲ್ಲಿ ಮೊನ್ನೆ ಒಂದು ನ್ಯೂ ಅಪಾಯಿಂಟೆಡ್ ಬಿಂದುಮುನಿ ಅಂತ ನಮ್ಮ ಮಳವಳ್ಳಿಯವರು ಹುಡುಗಿ IAS ಆಫೀಸರ್ ದಸರಾನ ಕಂಟ್ರೋಲ್ ತಗೊಂಡ್ರು. ಮುಖ್ಯಮಂತ್ರಿಗಳು ಅವಳನ್ನ ನೋಡ್ತಾ ಬೆರಗಾಗಿ ಕೂತ್ಕೊಂಡ್ರು. ಮೈಸೂರಿನ ಸಿಟ್ಟಿಂಗ್ ಕಮಿಷನರ್ ಸೀಮಾ ಲಟ್ಕರ್ IPS ಆಫೀಸರ್, ಉನ್ನತ ಹುದ್ದೆ. ಈಗ ತಾನೇ ನಮ್ಮ ಅಧ್ಯಕ್ಷರು ಹೋದ್ರು, ಅವ್ರ ಬ್ಯಾಂಕ್ ಅಲ್ಲಿ ಈಕ್ವಲ್ ಕೇಡರ್ ಮುಖ್ಯ ಕಾರ್ಯದರ್ಶಿ IAS ಆಶಾ, ಸರ್ಕಾರಿ ಇಲಾಖೆಯ ಆಫೀಸರ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಆಶಾ ಅಂತೇಳಿ ನಮ್ಮ ಸ್ಥಳೀಯರು. ಹಂಗಾಗಿ ಈ ಸಮಾಜದಲ್ಲಿ ಮಹಿಳೆಯರು ಅತಿ ಹೆಚ್ಚು ಪ್ರಾಧಾನ್ಯತೆಯನ್ನ ವಹಿಸಿಕೊಂಡಿದ್ದೀರಿ. ದಯಮಾಡಿ ತಾಯಂದಿರಲ್ಲಿ ನನ್ನ ಮನವಿ, ಈ ಕ್ಷಣದಿಂದ ನಾವು ಬಾಲ್ಯ ವಿವಾಹವನ್ನು ತಡೆದು ಸಮಾಜದಲ್ಲಿ ಒಂದು ಉತ್ತಮವಾದ ಸಮಾಜವನ್ನ ನಿರ್ಮಾಣ ಮಾಡೋಣ ಅಂತ ಹೇಳಿ ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಎಲ್ಲಿ ಮಹಿಳೆಯರನ್ನ ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ನಮ್ಮ ಮಹಿಳೆಯರ ಬಗ್ಗೆ ಹಾಗೂ ಈಗಿನ ಸಮಾಜದ ತೀರ್ಪುಗಳ ಬಗ್ಗೆ, ಬಾಲ್ಯ ವಿವಾಹ, ಮೊಬೈಲ್ ಬಳಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕ್ಷೇತ್ರದ ಹಿನ್ನೆಲೆಯ ಬಗ್ಗೆ ನಮ್ಮೆಲ್ಲರಿಗೂ ಉತ್ತಮ ಸಂದೇಶವನ್ನು ನೀಡಿದಂತ ಶ್ರೀಯುತ ಉಮೇಶ್, ಹಿರಿಯ ಯುವ ಮುಖಂಡರು, ವರ್ಗೋಡು ಇವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ, ತಾಯಿ ಚಾಮುಂಡೇಶ್ವರಿಯನ್ನ, ಸ್ಥಳ ಶಕ್ತಿ ದೇವತೆಯಾಗಿರ್ತಕ್ಕಂಥ ಭೂಮಿ ಮಹಾಕಾಳೇಶ್ವರ ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ
ದೇವಿಯ ಕೂಡ ಒಂದು ಕೃಪಾಶೀರ್ವಾದವನ್ನು ಪಡ್ಕೊಂಡು ಈ ದಿವಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ, ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿಯ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಸಿದ್ದರಾಮಯ್ಯ ನುಂಡಿ ವಲಯದ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಾವು ನೆರವೇರಿಸಿ ಈಗ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೇವೆ. ಈ ಕಾರ್ಯಕ್ರಮವನ್ನು ಈ ಭಾಗದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ವಕೀಲ ಸಿದ್ದರಾಮಯ್ಯ ಸರ್ ಅವರು ಉದ್ಘಾಟನೆ ಮಾಡಬೇಕಾಗಿತ್ತು. ಅವರ ಕಾರ್ಯಕ್ರಮದ ಒತ್ತಡದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಗೌರವಾನ್ವಿತರಿಗೆ ಎಲ್ಲ ನಮ್ಮ ಸ್ವಸಹಾಯ ಸಂಘದ ತಾಯಂದ್ರ ಪರವಾಗಿ ಅವರಿಗೆ ಒಂದು ಸ್ವಾಗತವನ್ನು ಬಯಸಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘಗಳಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಒಂದು ವ್ಯವಹಾರದ ಜ್ಞಾನದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಿರ್ಗಮಿಸಿದಂತಹ ಗೌರವಾನ್ವಿತ ಎಸ್ ಚಂದ್ರಶೇಖರ್ ಸರ್ ಅವರ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಿವಣ್ಣ ಅವರ, ಮತ್ತೆ ನಮ್ಮೆಲ್ಲರನ್ನ ಉದ್ದೇಶಿಸಿ ತುಂಬಾ ಒಂದು ಅರ್ಥಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಂತಹ ಯುವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಉಮೇಶ್ ಅಣ್ಣವರ, ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಅಶ್ವಿನಿ ನಾಗರಾಜ್ ಅವರ, ಚಂದ್ರು ಕೇಡಿ ಅವರ, ಮಂಗಳಾ ಶಿವಣ್ಣವರ, ನಾಗೇವ್ ಅವರ, ಮತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಈ ಭಾಗದ ಹಿರಿಯ ಮುಖಂಡರ, ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸುಶೀಲೇಕರ್ ಅವರ, ವಲಯದ ಮೇಲ್ವಿಚಾರಕರಾಗಿರ್ತಕ್ಕಂಥ ಪಾಟೀಲರ, ಸೇವಾ ಪ್ರತಿನಿಧಿಗಳ, ಎಲ್ಲ ಸ್ವಸಹಾಯ ಸಂಘಗಳಲ್ಲಿರ್ತಕ್ಕಂಥ ತಾಯಂದಿರ, ಖಂಡಿತವಾಗಿ ಏನಂತ ಹೇಳಿದ್ರೆ ನೋಡಿ, ನಮ್ಮ ಉಮೇಶ್ ಅಣ್ಣವ್ರು ಏನಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ 800 ವರ್ಷಗಳ ಇತಿಹಾಸ ಇದೆ ಎಂಬತಕ್ಕಂಥ ಮಾತನ್ನು ಹೇಳಿ, ಆ 800 ವರ್ಷಗಳ ಇತಿಹಾಸದಲ್ಲಿ ಏನಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಅದರದೇ ಆದಂತಹ ಒಂದು ಪರಂಪರೆ ಇದೆ. ಅವ್ರು ಹೇಳಿದ್ರು ಧರ್ಮಸ್ಥಳದಲ್ಲಿ ಏನಂತ ಹೇಳಿದ್ರೆ ಈಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು 21ನೇ ಧರ್ಮಾಧಿಕಾರಿಗಳು. ನನಗೆ ಭಾರಿ ಸಂತೋಷ ಆಯ್ತು ಅಂತ ಹೇಳಿದ್ರೆ ಪ್ರಥಮ ಧರ್ಮಾಧಿಕಾರಿಗಳು ಭೀಮಣ್ಣ ಹೆಗ್ಗಡೆ ಮತ್ತು ಅಮ್ಮು ಬಳ್ಳಾಳ್ತಿ ಅಂತ ಹೇಳ್ಬಿಟ್ಟು ಧರ್ಮಸ್ಥಳದಲ್ಲಿ ಆ ಒಂದು ಕ್ಷೇತ್ರದ ಜವಾಬ್ದಾರಿಯನ್ನು ವಹಿಸಿಕೊಂಡು ಹೋದಂತ ಭಕ್ತಾದಿಗಳು ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಸೇವೆ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಿವಪಾರ್ವತಿ ಏನಂತ ಹೇಳಿದ್ರೆ ಭೂಲೋಕದಲ್ಲಿ ಇಲ್ಲಿ ದಾನ ಇದೆ, ಧರ್ಮ ಇದೆ, ನೋಡ್ಕೊಂಡು ಬರೋಣ ಎಂಬತಕ್ಕಂಥ ನಿಟ್ಟಿನಲ್ಲಿ ಒಂದು ಕಥೆನೇ ಇದೆ. ಆ ಒಂದು ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಆ ಭೀಮಣ್ಣ ಹೆಗಡೆ ಮತ್ತು ಅಮ್ಮು ಬಳ್ಳಾಳ್ತಿಗೆ ಕನಸಿನಲ್ಲಿ ಬಂದು ನೀವು ಇಲ್ಲಿ ಒಂದು ಶಿವನ ದೇವಸ್ಥಾನವನ್ನು ಕಟ್ಟಬೇಕು, ಶಿವನ ದೇವಸ್ಥಾನವನ್ನು ಕಟ್ಟಿಬಿಟ್ಟು ದಿನನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ನಿರಂತರವಾಗಿ ನೀವು ದಾನ ಧರ್ಮಗಳನ್ನು ಮಾಡ್ಕೊಂಡು ಹೋಗ್ಬೇಕು. ನೀವು ದಾನ ಧರ್ಮಗಳನ್ನು ಮಾಡೋದಕ್ಕೇನಪ್ಪಾ ಅಂತ ಹೇಳಿದ್ರೆ ಬೇಕಾಗಿರ್ತಕ್ಕಂಥ ಸಕಲವನ್ನು ಕೂಡ ನಾನು ನಿಮಗೆ ಕೊಡ್ತೇನೆ. ಅದರೊಟ್ಟಿಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಕ್ಷೇತ್ರಕ್ಕೆ ರಕ್ಷಣೆ ಕೊಡ್ಲಿಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಧರ್ಮ ದೇವತೆಗಳನ್ನು ಕೂಡ ನಿಯೋಜನೆ ಮಾಡ್ತೇನೆ ಎಂಬತಕ್ಕಂಥ ಮಾತನ್ನ ಹೇಳಿ ಕಣ್ಮರೆ ಆಗಿದ್ದಾರೆ ಎಂಬತಕ್ಕಂಥ ಮಾತನ್ನ ಧರ್ಮಸ್ಥಳದ ಕ್ಷೇತ್ರದ ಇತಿಹಾಸದಲ್ಲಿ ಹೇಳ್ತಾರೆ. ಅಂತಹ ಮಾತನ್ನೇನಂತ ಹೇಳಿದ್ರೆ ಇವತ್ತು ಉಮೇಶ್ ಅಣ್ಣವ್ರು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಏನಪ್ಪಾ ಅಂತ ಹೇಳಿದ್ರೆ ಅವರಿಗೆ ಧರ್ಮದ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ಒಟ್ಟು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸಮಾಜವನ್ನ ಒಂದು ಒಳ್ಳೆ ದಾರಿಯತ್ತ ಕೊಂಡೊಯ್ಯಬೇಕು ಎಂಬತಕ್ಕಂಥ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಮತ್ತು ಕಳಕಳಿ ಅದು ಇದೆ ಎಂಬತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಒಳ್ಳೆ ರೀತಿ ಏನಂತ ಹೇಳಿದ್ರೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಬಂದಿರತಕ್ಕಂಥ ತಾಯಂದ್ರ ಏನಪ್ಪಾ ಅಂತ ಹೇಳಿದ್ರೆ ಉಮೇಶ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ, ನಮ್ಮ ನಡೆನುಡಿ ಬಗ್ಗೆ ಏನಪ್ಪಾ ಅಂತ ಹೇಳಿದ್ರೆ ಇನ್ನಷ್ಟು ಈ ರೀತಿ ಮಾಹಿತಿಯನ್ನು ಕೊಡ್ತಕ್ಕಂಥ ಶಕ್ತಿ
ಮಂಜುನಾಥ ಸ್ವಾಮಿ ತಾಯಿ ಚಾಮುಂಡೇಶ್ವರಿ ಕರುಣಿಸಬೇಕಂತ ಹೊರಟು ಒಂದು ದೊಡ್ಡ ನಿಮ್ಮ ಗೆಲುವಿನ ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಅವ್ರಿಗೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂತೀನಿ ಸ್ವಾಮಿಗಳ. ನೋಡಿ, ಶ್ರೀ ಕ್ಷೇತ್ರಕ್ಕೆ ಏನಂತ ಹೇಳಿದ್ರೆ ಒಂದು ಒಳ್ಳೆ ಮಾತು ಹೇಳಿದ್ರೆ ಏನಂತ ಹೇಳಿದ್ರೆ ಧರ್ಮಸ್ಥಳಕ್ಕೇನಪ್ಪ ಅಂತ ಹೇಳಿದ್ರೆ 800 ವರ್ಷಗಳು ಇರ್ತಕ್ಕಂಥದ್ದು ಇತಿಹಾಸ ಇರ್ತಕ್ಕಂಥದ್ದು. ಆ 800 ವರ್ಷಗಳ ಇತಿಹಾಸದಲ್ಲಿ ಏನಂತ ಹೇಳಿದ್ರೆ 4 ದಾನಗಳಿಗೆ ಭಾರಿ ಶ್ರೇಷ್ಠವಾದಂತಹ ಕ್ಷೇತ್ರ ಅಂತ ಹೇಳ್ತಾರೆ. ಈ ಪುಣ್ಯಕ್ಷೇತ್ರಗಳಲ್ಲಿ ಏನಂತ ಹೇಳಿದ್ರೆ ಅನ್ನದಾನಕ್ಕೆ ಭಾರಿ ಶ್ರೇಷ್ಠವಾದಂತಹ ಕ್ಷೇತ್ರ ಇವತ್ತು ಯಾವುದಾದ್ರೂ ಈ ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ ತಾಯಂದ್ರ. ನಾವು ಕೋಲಾರ ಭಾಗದವರು, ನಮಗೆ ತಿರುಪ್ತಿ ತುಂಬಾ ಹತ್ರ. ನಮಗೆ ನಮ್ಮ ಭಾಗದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮಾತಿದ್ರೆ ಧರ್ಮಸ್ಥಳ ಮಂಜುನಾಥನನ್ನು ನೋಡ್ಬೋದು, ಕಾಸಿದ್ರೆ ಮಾತ್ರ ತಿರುಪ್ತಿ ತಿಮ್ಮಪ್ಪನ ನೋಡ್ಲಿಕ್ಕೆ ಸಾಧ್ಯ ಇದೆ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ ಎಂಬತಕ್ಕಂಥ ಗಾದೆ ಮಾತನ್ನು ನಮ್ಮ ಭಾಗದಲ್ಲಿ ಹೇಳ್ತಾರೆ ತಾಯಂದ್ರ. ಅದು ಒಟ್ಟೊಟ್ಟಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೋಡ್ಬೇಕೇನಾದ್ರೂ ಈ ಭೂಲೋಕದಲ್ಲಿ ಯಾವ್ದಾದ್ರು ದೇವರ ಇದ್ದಾನೆ ಅಂತ ಹೇಳಿದ್ರೆ ಅದು ತಿರುಪತಿ ತಿಮ್ಮಪ್ಪ ಅಂತ. ಯಾಕೆಂತ ಹೇಳಿದ್ರೆ ತಿರುಪತಿ ತಿಮ್ಮಪ್ಪನ ಬಿಟ್ಟರೆ ನೋಡೋದಕ್ಕೆ ಬೇರೆ ಯಾವುದು ಕೂಡ ತಿರುಪತಿ ತಿಮ್ಮಪ್ಪನ ಮುಂದೆ ಸರಿಸಮಾನವಾಗಿ ಇಲ್ಲ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಅದ್ರ ಜೊತೆಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಊಟ ಅಂತ ಬಂದಾಗ ಏನಪ್ಪಾ ಅಂತ ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ನೋಟಕ್ಕೆ ತಿರುಪತಿ ತಿಮ್ಮಪ್ಪ ಆದ್ರೆ ಊಟಕ್ಕೆ ಧರ್ಮಸ್ಥಳ ಮಂಜುನಾಥ ಅಂತ ಹೇಳಿದ್ರೆ ಧರ್ಮಸ್ಥಳ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಿಹಿ ಸಾರು ಮತ್ತು ಅನ್ನ ಕೊಡ್ತಾರೆ. ಅದ್ರಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಆ ರುಚಿ ಎಲ್ಲಿ ಸಿಗುವುದಿಲ್ಲ ಎಂಬತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದು. ಅನ್ನದಾನಕ್ಕೆ ಭಾರಿ ಶ್ರೇಷ್ಠವಾದಂತಹ ಕ್ಷೇತ್ರ ಅಂತ ಹೇಳ್ತಾರೆ. 800 ವರ್ಷಗಳಿಂದ ಒಂದು ದಿವಸ ಕೂಡ ಧರ್ಮಸ್ಥಳದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅನ್ನದಾನ ನಿಂತಿಲ್ಲ ಎಂಬತಕ್ಕಂಥ ಮಾತನ್ನ ಹೇಳ್ತಾರೆ. ನಂತರ ಏನಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಧರ್ಮಸ್ಥಳ ಆಡಳಿತವನ್ನು ನಡೆಸ್ತಕ್ಕಂಥ ಧರ್ಮಾಧಿಕಾರಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಸಿದವನಿಗೆ ಅನ್ನವನ್ನು ಕೊಡಬೇಕು. ನಂತರ ಏನಪ್ಪಾ ಅಂತ ಹೇಳಿದ್ರೆ ಅವನ ಕುಟುಂಬ ಸುಖಕರವಾಗಿರ್ಬೇಕು, ನಾಳೆ ಅನ್ನಕ್ಕೆ ಅವನು ಪರದಾಡಬಾರದು ಎಂಬತಕ್ಕಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ವಿದ್ಯಾದಾನಕ್ಕೆ ಭಾರಿ ಪ್ರಾಮುಖ್ಯತೆಯನ್ನು ಕೊಟ್ಟು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕದ ಉದ್ದಗಲಕ್ಕೂ 58 ಶಿಕ್ಷಣ ಸಂಸ್ಥೆಗಳನ್ನ ನಿರ್ಮಾಣ ಮಾಡಿ ಎಲ್ಲ ಜಾತಿ ಧರ್ಮದವರಿಗೆ ಏನಪ್ಪಾ ಅಂತ ಹೇಳಿದ್ರೆ ಸಂಸ್ಕಾರದ ಹೊತ್ತಿಗೆ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ವಿದ್ಯಾದಾನಕ್ಕೆ ಭಾರಿ ಸಾಕಷ್ಟು ದಾನ ಧರ್ಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೇನಪ್ಪಾ ಅಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪ್ರತಿ ತಿಂಗಳು ನಾವು 60,000 ಮಕ್ಕಳಿಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸುಜ್ಞಾನ ನಿಧಿ ಶಿಷ್ಯವೇತನವನ್ನು ಕೊಡ್ತಾ ಇದ್ದೇವೆ. ನೀವು ಕೂಡ ಕೆಲವೊಂದು ನಿಮ್ಮ ಮಕ್ಕಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅದ ನಂತರ ಏನಂತ ಹೇಳಿದ್ರೆ ಔಷಧಿ ದಾನ, ಆರೋಗ್ಯಕ್ಕೇನಾದ್ರೂ ಸಮಸ್ಯೆಗಳಿದ್ದಂಥವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿ ಆ ಸಮಸ್ಯೆಗಳನ್ನ ಅವರಲ್ಲಿ ಹೇಳ್ಕೊಂಡಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಹಾಯವನ್ನ ಮಾಡ್ತಕ್ಕಂಥದ್ದು ಔಷಧಿ ದಾನ. 4ನೇ ದಾನ ಅಂತ ಹೇಳಿದ್ರೆ ಅಭಯದಾನ ಅಂತ ಹೇಳ್ಬಿಟ್ಟು ಧರ್ಮಸ್ಥಳಕ್ಕೆ ನೀವು ಯಾರಾದ್ರೂ ಹೋದ್ರೆ ಈ ಉದಾಹರಣೆಗೆ ಏನಂತ ಹೇಳಿದ್ರೆ ನನಗೆ ಅಶ್ವಿನ್ ಸರ್ ಅವರು ತೋರಿಸ್ತಾ ಇದ್ರು. ಸರ್ ನನಗೇನಂತ ಹೇಳಿದ್ರೆ ನಮ್ಮ ಮಾವ ಇದ್ರು, 83 ವರ್ಷ ನಮ್ಮ ಮಾವನಿಗೆ ವಯಸ್ಸು. ಧರ್ಮಸ್ಥಳ ಅಂತ ಹೇಳಿದ್ರೆ ಅವ್ರಿಗೆ ಅಪಾರವಾದಂತಹ ಭಕ್ತಿ. ಆದ್ರೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಒಂದು 5-6 ವರ್ಷಗಳು ನಮ್ಮ ಮಾವ ಏನಪ್ಪಾ ಅಂತ ಹೇಳಿದ್ರೆ ಸಾಕಷ್ಟು ಆರೋಗ್ಯದ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಅವರು ಹೆಚ್ಚಿನ ಸಮಯವನ್ನು ಕಳೀತಾ ಇದ್ರು. ಹೊರಗಡೆ ಹೋಗ್ಲಿಕ್ಕೆ ಅಷ್ಟು ಆಗ್ತಾ ಇದ್ದಿಲ್ಲ. ಆದ್ರೂ ಕೂಡ ಅವರು ಕೊನೆಯ ಹಂತದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ದರ್ಶನ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬಂದ್ರು. ಆ ಒಂದು ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ನನಗೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರೊಟ್ಟಿಗೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಅರ್ಧ ದಿವಸ ಕಳೀತಕ್ಕಂಥ ಒಂದು ಅವಕಾಶ ಅಥವಾ ಭಾಗ್ಯ ನನಗೆ ಸಿಕ್ತು ಅನ್ನತಕ್ಕಂಥ ಮಾತನ್ನು ನಮ್ಗೆ ಅಶ್ವಿನ್ ಅವರು ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಈ ಅಭಯದಾನಕ್ಕಾಗಿ ಸಾಕಷ್ಟು ಜನ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಅಭಯದಾನ ಕೂಡ ಅಂತ ಹೇಳಿದ್ರೆ ಈ 4 ದಾನಗಳಿಗೆ ಭಾರಿ ಶ್ರೇಷ್ಠವಾದಂತಹ ಕ್ಷೇತ್ರ. ಅಭಯದಾನದ ಅಡಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು 42 ವರ್ಷದ ಹಿಂದೆ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಆರಂಭ ಮಾಡಿ ಈ ಯೋಜನೆ ಮುಖಾಂತರ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವೀರೇಂದ್ರ ಹೆಗಡೆ ಅವರು. ನೋಡಿ ನೀವೆಲ್ಲರೂ ಏನಂತ ಹೇಳಿದ್ರೆ 14 ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಮೈಸೂರು ಜಿಲ್ಲೆಗೆ 2012 ಬಂದಿದ್ದು. 12 ವರ್ಷದಿಂದ ನಾವೇನಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಜನ ಇದ್ದೀರಿ. ಇನ್ನೂ ಇದ್ರ 2 ಪಟ್ಟು ಜನ ಸೇರ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಈಗ ಹೊರಕೋಟದಿಂದ ಬರಬೇಕಾದ್ರೆ ನನಗೂ ತುಂಬಾ ಸಂಕಟ ಆಯ್ತು.
ಅಪಘಾತ ಆಗಿ ಒಂದು ಸಾವಾಗಿದೆ ಅಂತ ಹೇಳಿದ್ರು. ಈ ಸಿದ್ದರಾಮಯ್ಯನ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ಇವತ್ತು 3 ಸಾವಾಗಿದೆ. 3 ಸಾವಾಗಿರೋದನ್ನ ಏನಂತ ಹೇಳಿದ್ರೆ ಜನ ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು. ಯಾಕೆ ಈ ಮಾತನ್ನ ಅಂತ ಹೇಳಿದ್ರೆ, ನಾವು ಯಾವತ್ತೂ ಕೂಡ ಧರ್ಮಸ್ಥಳ ಸಂಘದವನಪ್ಪ ಅಂತ ಹೇಳಿದ್ರೆ, ಧರ್ಮಸ್ಥಳಕ್ಕೆ ನೀವು ಸಂಘಕ್ಕೆ ಸೇರ್ಕೊಂಡಿದ್ದೀರಿ, ಸೋಮವಾರ ನೀವು ಮಂಜುನಾಥ ಸ್ವಾಮಿಗೆ ಪೂಜೆ ಮಾಡಬೇಕು, ಮನೆಯಲ್ಲಿ ಒಂದು ಉಂಡಿ ಇಡಬೇಕು, ವರ್ಷಕ್ಕೆ ಒಂದ್ಸತಿ ನೀವು ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಯಾವತ್ತೂ ಕೂಡ ನಮ್ಗೆ ಹೇಳಿಲ್ಲ. ಯಾವತ್ತಾದ್ರೂ ಹೇಳಿದ್ವಿ ತಾನೆ ಅಂದ್ರೆ ಯಾವತ್ತೂ ಕೂಡ ನಾವು ಹೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳ ಸಂಘ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನೀವು ಕೂಡ ನೋಡಿ, ಉದಾಹರಣೆ ಏನಂತ ಹೇಳಿದ್ರೆ ಚಂದ್ರಶೇಖರಣ್ಣವರು ನೋಡಮ್ಮ ನೀವೆಲ್ಲ ಧರ್ಮಸ್ಥಳ ಸಂಘ ಮಾಡಿದ್ದೀರಿ, ಧರ್ಮಸ್ಥಳ ಸಂಘದಲ್ಲಿ ನೀವೆಲ್ಲ ಏನೆಲ್ಲ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಇಲ್ಲಿರ್ತಕ್ಕಂಥ 99 ಜನ ಹೆಣ್ಣು ಮಕ್ಕಳು ರಪ್ಪ ಅಂತ ಹೇಳ್ತಾ ಇದ್ರೆ, ಸರ್ ನಾವು ಧರ್ಮಸ್ಥಳ ಸಂಘ ಮಾಡಿದ್ವಿ ಸರ್, ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸಾಲ ಮಾಡ್ತಾ ಇದ್ವಿ ಅಂತ. ಹೌದಲ್ಲ ತಾಯಿ ಅಂದ್ರೆ ಮಾತಾಡ್ಬೇಕು. ನಾವು ಧರ್ಮಸ್ಥಳದಿಂದ ಇಲ್ಲಿವರೆಗೆ ಬಂದಿರ್ತಕ್ಕಂಥದ್ದು ನೋಡ್ರಿ, ಇಲ್ಲಿ ಕೂತಿರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಧರ್ಮಸ್ಥಳಕ್ಕೆ ಬನ್ನಿ ಅಂತ ಒಂದು ಸತಿ ಕೂಡ ಹೇಳಿಲ್ಲ. ತಲಾಂತರದಿಂದ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ನಂಬಿಕೆ, ಧರ್ಮಸ್ಥಳದ ಮೇಲೆ ನಂಬಿಕೆ. ಯಾಕೆ ನಂಬಿಕೆ ಅಂತ ಹೇಳಿದ್ರೆ ಉಮೇಶ್ ಅಣ್ಣ ಅವ್ರು ಹೇಳಿದಾಗ ಏನಪ್ಪ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಧರ್ಮ ಇದೆ, ಧರ್ಮಸ್ಥಳದಲ್ಲಿ ಧರ್ಮ ಇದೆ, ಅಲ್ಲ ಅಧರ್ಮ ಇಲ್ಲ. ಧರ್ಮಸ್ಥಳಕ್ಕೆ ಏನಪ್ಪ ಅಂತ ಹೇಳಿದ್ರೆ ಜಾತಿ ಇಲ್ಲ, ಧರ್ಮಸ್ಥಳಕ್ಕೆ ಜಾತಿ ಇಲ್ಲ. ಎಲ್ಲ ಜಾತಿ ಧರ್ಮದವರು ಧರ್ಮಸ್ಥಳಕ್ಕೆ ಭಕ್ತರು ಹೋಗ್ತಾರೆ, ಹಿಂದೂಗಳು ಹೋಗ್ತಾರೆ, ಮುಸ್ಲಿಮಾನ್ರು ಹೋಗ್ತಾರೆ, ಕ್ರೈಸ್ತರು ಹೋಗ್ತಾರೆ, ಜೈನರು ಹೋಗ್ತಾರೆ, ಬೌದ್ಧರು ಹೋಗ್ತಾರೆ. ಯಾರೇ ಹೋದ್ರು ಕೂಡ ಏನಪ್ಪ ಅಂತ ಹೇಳಿದ್ರೆ ಎಲ್ಲರನ್ನೂ ಕೂಡ ಏನಪ್ಪ ಅಂತ ಹೇಳಿದ್ರೆ ಸಮಾನತೆಯಿಂದ ನೋಡ್ತಾರೆ. ಯಾರೇ ಹೋದ್ರು ಕೂಡ ಸಮಾನತೆಯಿಂದ ನೋಡ್ತಕ್ಕಂಥದ್ದು, ಅಲ್ಲಿ ಭೇದ ಭಾವ ಇಲ್ಲ. ಅದಕ್ಕೇನಪ್ಪ ಅಂತ ಹೇಳಿದ್ರೆ ಯಾಕೆ ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ, ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಒಂದು ಗೌರವ ಇದೆ ಅಂತ ಹೇಳಿದ್ರೆ ಸರ್ವರನ್ನು ಕೂಡ ಸಮಾನತೆಯನ್ನು ನೋಡ್ತಕ್ಕಂಥದ್ದು. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಅರ್ಥ ಮಾಡ್ಕೊಂಡೇನಪ್ಪ ಅಂತ ಹೇಳಿದ್ರೆ ನನಗೇನಪ್ಪ ಅಂತ ಹೇಳಿದ್ರೆ ಭಗವಂತ ಮಂಜುನಾಥನ ಸೇವೆಯನ್ನು ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಅವಕಾಶ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಧರ್ಮಸ್ಥಳವನ್ನು ನಾನು ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿ ಮನೆಗೂ ನಾನು ಕೊಂಡೊಯ್ಬೇಕು. ಕೊಂಡೊಯ್ದು ಏನ್ ಮಾಡ್ಬೇಕಂತ ಹೇಳಿದ್ರೆ ಜನರಿಗೆ ತಿಳುವಳಿಕೆ ಕೊಡ್ಬೇಕು. ತಿಳುವಳಿಕೆ ಕೊಟ್ಟು ಏನ್ ಮಾಡ್ಬೇಕಂತ ಹೇಳಿದ್ರೆ ಆ ಕುಟುಂಬಗಳನ್ನು ಅಭಿವೃದ್ಧಿ ಪಡಿಸಬೇಕು ಎಂಬತಕ್ಕಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಆರಂಭ ಮಾಡಿರ್ತಕ್ಕಂಥ ತಾಯಂದ್ರ ಅರ್ಥ ಮಾಡ್ಕೊಳ್ಳಿ. ಧರ್ಮಸ್ಥಳದವ್ರು ನಾವು ನಿಮ್ಗೆ ಏನ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ಉಮೇಶ್ ಅಣ್ಣ ಒಂದು ಒಳ್ಳೆ ಮಾತು ಹೇಳಿದ್ರು, ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಏನು ಒಳ್ಳೆ ಮಾತು ಹೇಳಿದ್ರು ಅಂತ ಹೇಳಿದ್ರೆ ಉಮೇಶ್ ಅಣ್ಣವರು ದಯವಿಟ್ಟು ತಾಯಿ ಅಂದ್ರೆ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾರೆ, ನಮ್ಮ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿಗೆ ಅಂತ ಹೇಳಿದ್ರೆ ಸಂಭ್ರಮ ಪಡೋಣ, ಸಂತೋಷ ಪಡೋಣ, ಎಲ್ಲರೂ ಕೂಡ ಅವತ್ತೇನು ಮಾಡೋಣ ಅಂತ ಹೇಳಿದ್ರೆ ಒಬ್ಬಟ್ಟು ಊಟ ಮಾಡೋಣ. ಹೆಣ್ಣು ಮಗು ಹುಟ್ಟಿದಾರೆ ಅಂತ ಹೇಳಿದ್ರೆ ಕಣ್ಣೀರು ಹಾಕೋದು ಬೇಡ, ಆನಂದ ಪಡೋಣ. ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಕಷ್ಟಪಟ್ಟು ನಾವು ಉಂಡಿದ್ವೋ ಇಲ್ವೋ ಗೊತ್ತಿಲ್ಲ, ಉಪವಾಸ ಇದ್ವೋ ಗೊತ್ತಿಲ್ಲ, ಹೆಣ್ಣು ಮಗಳನ್ನು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ 15 ವರ್ಷ 16 ವರ್ಷ SLC ವರೆಗೂ ಕಷ್ಟಪಟ್ಟು ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಕಣ್ಣು ರೆಪ್ಪೆಯಾಗಿ ನಾವು ಜೋಪಾನ ಮಾಡಿದ್ದೇವೆ. ಕಣ್ಣಿನ ರೆಪ್ಪೆಯಾಗಿ ಜೋಪಾನ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ SLCಯಲ್ಲಿ 90-95 ಅಂಕ ಗಳಿಸಿ ಶಾಲೆಗೆ ಪ್ರಥಮ ಬಂದಿರ್ತಾರೆ. ಆದ್ರೆ SLC ಮುಗಿದು ಕೂಡಲೇ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಹೆಣ್ಣು ಮಗಳನ್ನ ನನ್ನ ಮನೆಯಿಂದ ಹೊರಗಡೆ ಯಾವಾಗ ಹಾಕೋದು ಅಂತಕ್ಕಂಥ ಯೋಚನೆ ಮಾಡಿ ಬಿಟ್ರೆ ನನ್ನ ಮಗಳನ್ನ ಬೇಕಾದ್ರೆ ಕಾಲೇಜಿಗೆ ಕಳ್ಸೋದು ಬೇಡ, ನನ್ನ ಒಟ್ಟಿಗೆ ಇಟ್ಕೊಂಡು ಒಂದು ಹಸು ಐತೆ ಇನ್ನೊಂದು ಹಸು ತಗೊಂಡು 2 ಹಸು ಸಾಕೊಂಡು ಏನ್ ಮಾಡೋಣ ಅಂತ ಹೇಳಿದ್ರೆ 4 ವರ್ಷ ಕಾದು ಮತ್ತೆ ಮದುವೆ ಮಾಡೋಣ ಅಂತಕ್ಕಂಥ ಯಾರು ಯೋಚನೆ ಮಾಡೋದಿಲ್ಲಪ್ಪ ಅಂದ್ರ ಕಣ್ಣೂರು ಬರ್ತದೆ. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಇಡೀ ಜಿಲ್ಲೆ ನಾನು ಪ್ರವಾಸ ಮಾಡ್ತೀನಿ. ಉಮೇಶಣ್ಣವರ ಸಣ್ಣ ಪ್ರಾಯದ ಹೆಣ್ಣು ಮಕ್ಕಳು, ಸಣ್ಣ ಪ್ರಾಯದ ಹೆಣ್ಣು ಮಕ್ಕಳು 22 ವರ್ಷ ನನ್ನ ಕಣ್ಣಲ್ಲಿ ನನಗೆ ನೀರು ಬಂತು. ಇದೇ ನಾನು ಯಾವ ಊರಂತ ಹೇಳೋದಕ್ಕಾಗೋದಿಲ್ಲ. ಒಬ್ಬ ಹೆಣ್ಣು ಮಗಳನ್ನು ನಾನು ಮಾತಾಡ್ಸಿದೆ. ಆ ಹೆಣ್ಣು ಮಗಳನ್ನೇನಪ್ಪ ಅಂತ ಹೇಳಿದ್ರೆ ಕೈ ತೊಳೆದು ಮುಟ್ಕೊಳ್ಬೇಕು. ನಾವೇನ್ ಹೇಳ್ರೆ ಕೈ ತೊಳೆದು ಮುಟ್ಟಬೇಕು. ಯಾವುದೇ ಸಿನಿಮಾ ನಟಿಗಿಂತ ಕಡಿಮೆ ಇಲ್ಲ ನೋಡೋದಕ್ಕೆ, ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗಳು. ಜಾಸ್ತಿ ಅಂತ ಹೇಳಿದ್ರೆ 25 ವರ್ಷ 2 ಜನ ಗಂಡು ಮಕ್ಕಳು. ಯಜಮಾನ್ ಏನ್ ಮಾಡ್ತಾ ಇದ್ರು ಅಂತ ಕೇಳಿದೆ, ತೀರ್ಕೊಂಡು 4 ವರ್ಷ ಆಯ್ತು ಅಂತ ಹೇಳಿದ್ರು. ಎಷ್ಟು ವರ್ಷ? 4 ವರ್ಷ ಆಯ್ತು ಅಂತ ಹೇಳಿದ್ರು. ಇನ್ನು ಪ್ರಾಯ ಎಷ್ಟು? 25 ವರ್ಷ.
ಗೊತ್ತಾ ಏನ್ರ? ಅದಕ್ಕೆ ನಾವೇನಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಬಂದಿರ್ತಕ್ಕಂಥದ್ದು ಸಾಲ ಕೊಡ್ಲಿಕ್ಕಲ್ಲ, ತಿಳುವಳಿಕೆಯನ್ನು ಕೊಡ್ಲಿಕ್ಕೆ. ಏನ್ ಹೇಳ್ರಿ? ಎಷ್ಟೊಂದು ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ ನಿಮಗೆ. ತಿಳುವಳಿಕೆಯನ್ನು ಕೊಟ್ಟು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಧರ್ಮಸ್ಥಳ ಸಂಘವನ್ನ ಯಾವುದೇ ಕಾರಣಕ್ಕೂ ಬೇರೆ ಸಂಘಕ್ಕೆ ನೀವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೋದ್ರಿ. ಹೇಳ್ರಿ, ಸಾಲ ಕೊಡ್ತಕ್ಕಂಥ ಸಂಘಗಳು ಸಾವಿರಾರಿದ್ದಾವೆ, ನೂರಾರಿದ್ದಾವೆ. ಸಾಲ ಕೊಡ್ತಕ್ಕಂಥ ಸಂಘಗಳು ಪ್ರತಿ ಗ್ರಾಮದಲ್ಲಿ 15ರಿಂದ 20 ಸಂಘಗಳಿದ್ದಾವೆ. ಸಾಲ ಕೊಡ್ತಕ್ಕಂಥ ಸಂಘಗಳು. ಧರ್ಮಸ್ಥಳ ಸಂಘ ಏನಪ್ಪ ಅಂತ ಹೇಳಿದ್ರೆ ತಿಳುವಳಿಕೆಯನ್ನು ಕೊಟ್ಟು ಒಬ್ಬ ಮಹಾಂತ ಬಸವಲಿಂಗ ಸ್ವಾಮೀಜಿಯವರು ವೇದಿಕೆಗೆ ಆಹ್ವಾನಿಸಿದ್ದಾರೆ. ಪೂಜ್ಯರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಪರಮ ಪೂಜ್ಯ ಮಹಂತ ಬಸವಲಿಂಗ ಮಹಾಸ್ವಾಮೀಜಿಯವರಿಗೆ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ನಾಗರಿಕರು ಗೌರವವನ್ನು ಸಲ್ಲಿಸಬೇಕಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಉಮೇಶಣ್ಣವರು ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಂತೇಳಿ ನಾನು ಕೋರ್ಕೊಂತ ಹೋದ್ದೇನೆ. ಅದರಿಂದ ನಾವೆಲ್ಲ ಮಾಡ್ತಾ ಇರೋದು ಯಾರಿಗೆ ಅಂತ ಹೇಳಿದ್ರೆ ಇಲ್ಲಿ ಇಷ್ಟು ಜನ ನೀವು ಕುತ್ಕೊಂಡಿದ್ದೀರಿ, ನೀವಾಗ್ಬೋದು, ನಾವಾಗ್ಬೋದು ಅಂತ ಹೇಳಿದ್ರೆ ನೀವೆಲ್ಲ ಯಾಕೆ ಕಷ್ಟಪಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಯಾವ ಜನ್ಮ ಕೊಟ್ಟ ತಂದೆ ತಾಯಿ ಕೂಡ ಏನಪ್ಪ ಅಂತ ಹೇಳಿದ್ರೆ ನಮಗಾಗಿ ನಾವು ಮಾಡ್ತಾ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಆಗಿರ್ಬೋದೇನಂತ ಹೇಳಿದ್ರೆ ಏನಾದ್ರೂ ಕೊಡಿಸ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆಯನ್ನ ಮಾಡಿ ಕೊಡಿಸ್ತಕ್ಕಂಥದ್ದು. ಕೊಡಿಸಾದ ಮೇಲೆ ಏನಪ್ಪ ಅಂತ ಹೇಳಿದ್ರೆ ಅದರಿಂದ ಆಗ್ತಕ್ಕಂಥ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಕೂಡ ನಾವು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಅದು ಒಟ್ಟೊಟ್ಟಿಗೆ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ವೇದಿಕೆ ನಾನು ಹೇಳ್ತಕ್ಕಂಥದ್ದಕ್ಕೆ ಒಂದು ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ ಒಟ್ಟು ಮುಳುಗಿದ ಕೂಡಲೇ ನಮಗೆ ಹೆಚ್ಚಾಗಿ ಮನೆಯಿಂದ ಹೊರಗಡೆ ಹೋಗ್ಬೇಕಂತ ನಮ್ಮ ಮನಸ್ಸು ಹೇಳ್ತಾ ಇರ್ತದೆ. ನಮಗೆ ಗಂಡು ಮಕ್ಕಳಿಗೆ ಏನಪ್ಪ ಅಂತ ಹೇಳಿದ್ರೆ ಒಟ್ಟು ಮುಳುಗಿದೆ ಅಂತ ಹೇಳಿದ್ರೆ ಗೌರವ ಕೊಡ್ಬೇಕು, ಅತ್ತೆ ಮಾವನನ್ನ ವೃತ್ತಿ ಮಾಡ್ಬೇಕು ಅಂತ ಒಳ್ಳೆ ದೊಡ್ಡ ಮಾತು ಖಂಡಿತವಾಗಿ ಯಾಕೆ ಅಂತ ಹೇಳಿ ಇರತಕ್ಕಂಥದ್ದು. ಕಣ್ಣಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ ಸರ್, ಆ ಹೆಣ್ಮಗಳು ಕಷ್ಟಪಡ್ತಾ ಇದ್ದಾಳೆ ಅಂತಕ್ಕಂಥದ್ದು. ಇನ್ನೊಂದು ವರ್ಗದ ಹೆಣ್ಣುಮಗಳಿದ್ದಾಳೆ ಏನಂತ ಹೇಳಿದ್ರೆ ಟಿವಿ ನೋಡ್ತಾ ಇರ್ತಾಳೆ, ಕರೆಂಟ್ ಹೋಗ್ಬಿಡ್ತದೆ, ತವ್ರ ಮನೆಗೆ ಫೋನ್ ಮಾಡ್ತಾರೆ. ಅಮ್ಮ ಟಿವಿ ನೋಡ್ತಾ ಇದ್ರೆ ಕರೆಂಟ್ ಹೋಗ್ಬಿಟ್ಟು ಹೋಗ್ತಾ ಇತ್ತು, ಅತ್ತೆ ಸೊಸೆನ ಹೊಡೆದು ಕೆಳಗಡೆ ಬೀಳಬೇಕಾಗಿತ್ತು, ಸೊಸೆ ಬಿದ್ದ ಇದು ವರ್ಗದ ಹೆಣ್ಣುಮಕ್ಕಳು ಕೂಡ ಇವತ್ತು ನಾವು ಇರ್ತಕ್ಕಂಥದ್ದು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಡ್ರಿ. ಲಕ್ಷಾಂತರ ರೂಪಾಯಿ ಕಟ್ಟಿ ಮಕ್ಕಳನ್ನ ನಾವು ಮೈಸೂರಿಗೆ ಶಾಲೆ ಕಳಿಸ್ತೀವಿ. ಮಕ್ಕಳು ಬರೋ ಟೈಮ್ಗೆ ನಾವೆಲ್ಲ ನಮ್ಮ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳು ಬರೋ ಟೈಮ್ಗೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಟಿವಿ ಮುಂದೆ ಕುತ್ಕೊಂಡ್ಬರ್ತೀವಿ. ನಮ್ಮ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮೊಬೈಲ್ ಇಟ್ಕೊಂಡು ಅವರು ಹೋಗಿ ರೂಮಲ್ಲಿ ಅವ್ರು ಕುತ್ಕೊಂಡಿರ್ತಾರೆ. ಕೊನೆಗೆ ಏನ್ ಮಾಡೋದು? ದಾರಿ ತಪ್ಪಿದಾಗ, ಫೈಲಾದಾಗ, ಮಾರ್ಕ್ಸ್ಗಳು ಕಡಿಮೆ ಬಂದಾಗ ಯಾರು ಬೇಗ ಅಂತ ಹೇಳಿದ್ರೆ ಬರೋದ್ರ ಮಾಸ್ಟ್ರು ಲಕ್ಷಾಂತರ ರೂಪಾಯಿ ತಗೊಂಡ್ರು ಅವ್ರು ಪಾಠ ಮಾಡಿಲ್ಲ ಅಂತಕ್ಕಂಥದ್ದು ಅವರಿಗೆ ನಾವು ಬೈತಕ್ಕಂಥದ್ದು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತಾಯಿ ಅಂದ್ರೆ ಸ್ವಸಹಾಯ ಸಂಘ ಯಾವುದೇ ಸಂಘ ಇರ್ಬೋದು, ಸ್ವಸಹಾಯ ಸಂಘ ಒಂದು ಇದೆ ಅಂತ ಹೇಳಿದ್ರೆ ಅದು ನಿಮಗೆ ತವರು ಮನೆ ಇದ್ದಂಗೆ ಅರ್ಥ ಮಾಡ್ಕೊಳ್ರಿ. ಯಾವ ಮನೆ ಇದ್ದಂಗೆ? ತವರು ಮನೆ ಇದ್ದಂಗೆ. ಸಂಘ ನಮ್ಮ ಕಷ್ಟಗಳನ್ನ ಕೇಳುತ್ತೆ, ಸಂಘ ನಮ್ಮ ಕಷ್ಟಗಳನ್ನ ಕೇಳ್ತದೆ. ಅರ್ಥ ಮಾಡ್ಕೊಳ್ರಿ. ನಾವು ನೋಡ್ತಕ್ಕಂಥ ಧಾರಾವಾಹಿಗಳು ನಮ್ಮ ಜೀವನಕ್ಕೆ ಅದು ಮಾರಕ ಅಂತ ಆಗೋದಿಲ್ಲ. ನೀವು ಒಳ್ಳೆ ಯೋಚನೆ ಮಾಡ್ಕೊಳ್ರಿ. ನಡ್ರಿ, ನಾವು ನೋಡ್ತಕ್ಕಂಥ ಧಾರಾವಾಹಿಗಳು ಯಾಕೆ ಅಂತ ಹೇಳಿದ್ರೆ ಯಾವ್ದಾದ್ರು ಧಾರಾವಾಹಿನೂ ಅಷ್ಟು ಇಷ್ಟಪಡ್ತಕ್ಕಂಥ ಧಾರಾವಾಹಿಗೆ ಬರ್ತಕ್ಕಂಥ ನಟ ಆಗಿರ್ಬೋದು, ನಟಿ ಆಗಿರ್ಬೋದು, ನಿಮ್ಮ ಊರಿಗೆ ಯಾವತ್ತಾದ್ರೂ ಬಂದು ನಿಮ್ಮ ಕಷ್ಟ ಸುಖಗಳೆಲ್ಲ ಕೇಳಿದ್ದಾರೆ ಅಂತ ಕೇಳಿದ್ರು. ಅದೇ ಧರ್ಮಸ್ಥಳ ಸೇವಾ ಪ್ರತಿನಿಧಿಗಳು ವಾರ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು. ಅದರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ ಧಾರಾವಾಹಿಗಳು ನೋಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದೆ. ನಡ್ರೆ ಧಾರಾವಾಹಿಗಳು ನೋಡೋದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ಕೊಂಡು ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಾವೆಲ್ಲರೂ ಒಳ್ಳೆ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಳ್ಳೇದಾಗಬೇಕಂತ ಹೇಳ್ಬಿಟ್ಟು ನಾವು ವಿಶೇಷವಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಾರ್ಯಕ್ರಮಗಳನ್ನು ಯಾಕೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ನೋಡ್ರಿನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ಇವತ್ತೇನಾದ್ರೂ ಈ ಪೂಜೆ ಮಾಡಿದ್ರೆ ಇಷ್ಟು ಸಮಾಧಾನವನ್ನು ಕುತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಏನ್ ಹೇಳ್ರಿ, ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡಿದ್ರೆ ಇಷ್ಟು ಸಮಾಧಾನವಾಗಿ ಕುತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಭಗವಂತನ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ನೋಡಪ್ಪ, ನಾನು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಊರ್ನವ್ರಿಗೆಲ್ಲ ಹೇಳಿದ್ದೆ, ನಾನು ಹೇಳಿದ್ರಲ್ಲಿ ಯಾರು ಕೂಡ ಇನ್ನೂ ಬರಲಿಲ್ಲ, ಬರ್ತಾರೋ ಇಲ್ವಂತಕ್ಕಂಥ ಯೋಚನೆ. ಏನಪ್ಪ 12 ಗಂಟೆ ಆಯ್ತು, 50 ಜನಕ್ಕೆ 100 ಜನಕ್ಕೆ ಅಡಿಗೆ ಮಾಡಿಸ್ಬಿಡ್ತಿದ್ವಿ, ಜನ ಬಂದಿಲ್ಲ ಅಂತ ಹೇಳಿದ್ರೆ ಅಡಿಗೆ
ಒಂದು ವೇಳೆ ಎಲ್ಲ ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ, ನೋಡಪ್ಪ ಕಷ್ಟಪಟ್ಬಿಟ್ಟು ಯಜಮಾನ್ರ ಹತ್ರ ಗಲಾಟೆ ಮಾಡ್ಕೊಂಡು 15,000 ರೂಪಾಯಿ ಕೊಟ್ಟು ಮೈಸೂರು ರೇಷ್ಮೆ ಸೀರೆ ಉಟ್ಕೊಂಡಿದ್ದೀನಿ, ಬಂದವಳು ಹಬ್ಳು ಕೂಡ ಏನಪ್ಪ ಅಂತ ಹೇಳಿದ್ರೆ ನಿಮ್ ರೇಷ್ಮೆ ಸೀರೆ ಚೆನ್ನಾಗೈತೆ ಅಂತ ಹಬ್ಳು ಕೂಡ ಮನಸ್ಸು ಎಲ್ಲೆಲ್ಲೋ ಇರ್ತದೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮನಸ್ಸು ಕೂಡ ಭಗವಂತನಲ್ಲಿ ಕೇಂದ್ರೀಕೃತ ಆಗ್ಬೇಕು, ಎಲ್ಲರೂ ಕೂಡ ಒಟ್ಟಿಸಿರ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಇದಕ್ಕೆ ಸಾಮೂಹಿಕವಾಗಿರ್ತಕ್ಕಂಥ ಪೂಜಾ ಕಾರ್ಯಕ್ರಮಗಳನ್ನ ಮಾಡಿ ಜನರ ಒಳಿತಿಗಾಗಿ ನಾವು ಮಾಡ್ತಕ್ಕಂಥದ್ದು. ಇವತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಖಂಡಿತವಾಗಿ ನನಗೇನಂತ ಹೇಳಿದ್ರೆ ಉದೇಶಣ್ಣರು ತುಂಬಾ ಒಳ್ಳೆ ಇವಾಗ ಭಾರಿ ಚೆನ್ನಾಗಿ ಮಾತಾಡಿದ್ರು, ಭಾರಿ ಹೆಣ್ಮಕ್ಳ ಮನಸ್ಸಿಗೆ ಮಾತಾಡಿದ್ದಾರೆ. ತಾವು ಕೂಡ ತಾವೆಲ್ಲರೂ ಒಳ್ಳೆ ರೀತಿ ಇದು ಮಾಡ್ಕೊಂಡಿದ್ರು. ಈ ಭಾಗದಲ್ಲಿ ಏನಂತಂದ್ರೆ ಉಮೇಶಣ್ಣರು ಹೇಳಿದಾಗ ಏನಂತ ಹೇಳಿದ್ರೆ ಇವತ್ತು 3 ಸಾವಾಗಿದೆ. ಆ ಸಾವಾಗಿರ್ತಕ್ಕಂಥ ಕುಟುಂಬದವ್ರಿಗೆ ಏನಂತ ಹೇಳಿದ್ರೆ ಆ ನೋವನ್ನ ಭರಿಸ್ತಕ್ಕಂಥ ಒಂದು ಶಕ್ತಿ ಧೈರ್ಯ ಭಗವಂತ ಅವರಿಗೆ ಕರುಣಿಸಬೇಕು. ನಮ್ಮ ಸಂಘಗಳು ಈ ಭಾಗದಲ್ಲಿ ಹೀಗೆ ಹಾಗೆ ನೀವು ನಿರ್ವಹಣೆ ಮಾಡ್ತಾ ಇದ್ದೀರೋ ಅದೇ ರೀತಿ ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ನಮ್ಗೆಲ್ರಿಗೂ ಕೊಡ್ಬೇಕು. ನಮಗೆಲ್ರಿಗೂ ಕೂಡ ಏನಪ್ಪ ಅಂತ ಹೇಳಿದ್ರೆ ಇನ್ನು ಮನೆಯ ಅನ್ನಪೂರ್ಣೇಶ್ವರಿ, ಅದಕ್ಕೆ ಹೆಣ್ಣು ಒಂದು ಶಕ್ತಿ. ಶಕ್ತಿ ಎಂದರೆ ಎಲ್ಲ ರೂಪವ ತೋರುವ ದೇವತೆ. ಈ ದೇವತೆಯ ಪ್ರತಿರೂಪವೇ ಹೆಣ್ಣು. ಈ ಹೆಣ್ಣನ್ನು ಪೂಜಿಸೋಣ, ಗೌರವಿಸೋಣ. ಹೆಣ್ಣು ಹುಟ್ಟಿದರೆ ಹೋಳಿಗೆಯ ಊಟವನ್ನು ಮಾಡೋಣ ಎಂಬ ಮಾತಿನೊಂದಿಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮ ಯೋಜನೆಯ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲು ತಮ್ಮ ಮನೆಗಳಿಗೂ ಯೋಜನೆಯ ಕಾರ್ಯಕ್ರಮಗಳನ್ನು ಕಲ್ಪಿಸಲು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುತ್ತಿರುವ ನಮ್ಮ ಯೋಜನೆಯ ಹಿರಿಯ ಜಿಲ್ಲಾ ನಿರ್ದೇಶಕರಾದಂಥ ಶ್ರೀಯುತ ವಿಜಯಕುಮಾರ್ ನಾಗ್ನಳ್ಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೈಸೂರು ಇವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಶ್ರೀಮತಿ ಲಕ್ಷ್ಮೀ ಶಂಕರ್ ಗ್ರಾಮ ಪಂಚಾಯಿತಿ ಸದಸ್ಯರು ರಾಜ್ಯವನ್ನಿತ್ತಡವಲ್ಲೇ ನಿಮ್ಮ ಶರಣರ ಹೂನಡಿಯ ಒಂದು ಅರಗಳಿಗಿತ್ತಡೆ ನಿಮ್ಮ ನಿತ್ಯ ಪ್ರಾಣ ರಾಮನಾಮ. ಹಲವು ಮಾತೇನು ಈ ಉಳಿದು ಪಾದವನಿಟ್ಟ ನೆಲವೆದು ಕ್ಷೇತ್ರ ಜಲವ ಪಾವನ ತೀರ್ಥ ಸುಲಭ ಕೈಗೊಳ್ಳುವುದು ಕೃಪೆಯಾಗುವುದು. ಇದು ಈ ಬಡಗಲೂಡಿ ಗ್ರಾಮದಲ್ಲಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಇಂಥ ಒಂದು ಪುಣ್ಯ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಎಲ್ಲ ಮುಖ್ಯ ಅತಿಥಿಗಳು ಹಾಗೂ ಈ ಸಭೆ ಮುಂದೆ ಕುಂತಿರತಕ್ಕಂಥ ಎಲ್ಲ ಸಂಘದ ತಾಯಂದಿರು, ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ ಗ್ರಾಮೀಣ ಕ್ಷೇಮಾಭಿವೃದ್ಧಿ ವತಿಯಿಂದ ಇಂಥ ಒಂದು ಕಾರ್ಯಕ್ರಮವನ್ನು ನಾಡಿನೆಲ್ಲೆಡೆ ಕೂಡ ಮಾಡಿಕೊಂಡು ಬರ್ತಾ ಇರೋದು ನಮ್ಮೆಲ್ಲ ಪುಣ್ಯ ವಿಶೇಷ. ಇಲ್ಲಿವರೆಗೆ ತಮ್ಮ ಮುಂದೆ ಮಂಡಿಸಿದಂಥವರು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ, ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನೆಲ್ಲರೂ ಕೂಡ ಉಣಬಡಿಸಿದ್ದಾರೆ. ಮುಂದಿನ ದಿನಕ್ಕೂ ವ್ಯತ್ಯಾಸ ಹೇಗಿದೆ ಅನ್ನೋದು ತಮ್ಮೆಲ್ಲರೂ ಗೊತ್ತುವಂತ ವಿಚಾರ. ಒಂದು ನಾವು ಬಾಲಕರಾಗಿದ್ದಾಗ 4 ಆಣೆ 8 ಆಣೆ ₹1 ಸಿಗೋದು ಕಷ್ಟ ಆಗ್ತಾ ಇತ್ತು. ಅಂದಿನ ದಿನಮಾನಗಳಲ್ಲಿ ಸಾಕಷ್ಟು ಹಣ ಇರಲಿಲ್ಲ. ದವಸ ಧಾನ್ಯಗಳನ್ನ ಶೇರ್ ಮಾಡಿಕೊಳ್ಳೋದ್ರ ಮೂಲಕ ಜೀವನವನ್ನು ನಡೆಸ್ತಾ ಇದ್ವಿ. ನಾವು ಕಂಡಂಗೆ ನಮ್ಮ ಮನೇಲಿ ಒಂದು ರಾಗಿ ಮುದ್ದೆ ಮಾಡಿದ್ರೆ, ಜೋಳದ ಮುದ್ದೆ ಮಾಡಿದ್ರೆ ಪಕ್ಕದ ಮನೆಯವ್ರಿಗೂ
ನನಗೊಂದು ಇದಾಗ ಕೊಡವ ಅಂತ ಹೇಳ್ತಾ ಇದ್ರು. ಅಂಜನೇ ಇದನ್ನ ಚೆನ್ನಾಗಿತ್ತು. ಅದನ್ನ ತೆಗೆದುಕೊಳ್ಳುವುದರ ಮೂಲಕ ಬಾಂಧವ್ಯ ಚೆನ್ನಾಗಿತ್ತು. ಯಾವಾಗ ಇದು ಹಣ ಜಾಸ್ತಿ ಆಯಿತು ಎಲ್ಲ ಬಾಂಧವ್ಯ ಕಡಿಮೆ ಆಯ್ತಾ ಬರ್ತಾ ಇದೆ. ಗೊತ್ತಿದೆ ಇದರಲ್ಲಿ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗ್ತಾ ಇದೆ. ಕಾರಣ ಏನು? ಹಣ. ಹಿಂದೆ ಯಾರು ಕೂಡ ನನಗೆ ಜಮೀನು ಬೇಕು, ನನಗೆ ಹೊಲ ಬೇಕು, ನನಗೆ ಮನೆ ಬೇಕು ಅಂತ ಯಾರು ಕೇಳ್ತಿರ್ಲಿಲ್ಲ ಹೆಣ್ಮಕ್ಳು. ಈಗ ಕೋಟಿ ಕೋಟಿ ಬೆಲೆ ಬಾಳುವಂತ ಜಮೀನಿಗೆ ಕೋಟಿ ರೂಪಾಯಿ ಬರ್ತದೆ, ನಮಗೊಂದು 25 ಲಕ್ಷ ಕೊಡ್ಲಿ ಬಿಡು ನನ್ನ ಮನೋಭಾವನದಲ್ಲಿ ಎಲ್ಲರೂ ಇದ್ದಾರೆ. ಯಾರಿಗೂ ಕೂಡ ಸಂಬಂಧ ಬೇಕಾಗಿಲ್ಲ, ಯಾರಿಗೂ ಕೂಡ ಒಂದು ಕುಟುಂಬದಲ್ಲಿ ಎಲ್ಲರೂ ಇರಬೇಕು ಅನ್ನೋ ಬದುಕು ಬಹಳ ಬೇಕಾಗಿಲ್ಲ. ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅನ್ನೋದು ಎಲ್ಲರೂ ಇರಲಿ. ಅದೊಂದು ಕಡೆ ಇದ್ರೂ ಕೂಡ ಇನ್ನೊಂದು ಕಡೆ ಏನಾಗಿದೆ ಅಂದ್ರೆ ಮಾನಸಿಕ ಸ್ಥಿತಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಎಲ್ಲವೂ ಒತ್ತಾದಾಗ ಮನುಷ್ಯನಿಗೆ ಹಣ, ಆಸ್ತಿ, ಏನು ವ್ಯವಸ್ಥೆ ಇದೆ ಎಲ್ಲವೂ ಒತ್ತಾದಾಗ ಮನುಷ್ಯನಿಗೆ ದೈಹಿಕವಾಗಿ ಮಾನಸಿಕವಾಗಿ ಅವನು ಶಕ್ತಿಯನ್ನು ಕಳ್ಕೊತಾನೆ. ಮೊನ್ನೆ ಒಬ್ಬರ ಸ್ನೇಹಿತರು ಒಂದು ಮೆಸೇಜ್ ಹಾಕಿ, ಹಣ ಕಡಿಮೆ ಇದ್ದಾಗ ಮನುಷ್ಯ ಏನ್ ಮಾಡ್ತಾರಂತೆ, ಬೆಳಗಿಂದ ಸಂಜೆವರೆಗೂ ಯೋಚನೆ ಮಾಡ್ತಾರಂತೆ ಹಣ ಹೇಗೆ ಅಂತ ಮಾಡಲಿ ಅಂತ. ಹಣ ಜಾಸ್ತಿ ಆದಾಗ ಏನ್ ಮಾಡ್ತಾರಂತೆ ಅಂದ್ರೆ ರಾತ್ರಿಯಲ್ಲೇ ಯೋಚನೆ ಮಾಡ್ತಾರಂತೆ ಬೆಳಗ್ಗೆ ತನಕ ಏನ್ ಮಾಡ್ಲಿ ಹಣ ಅಂತ. ಈಗ ಆ ಸ್ಥಿತಿಗೆ ನಾವು ಬಂದಿದ್ದೇವೆ. ಒಂದು ರೀತಿ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಕಡೆಯಿಂದ ನಮ್ಮ ನಾಡಿನೆಲ್ಲ ಈ ಭಾಗದ ಎಲ್ಲ ನಾಡಿನ ತಾಯಂದಿರಿಗೆ ಒಂದು ಅನುಕೂಲ ನಿಜಕ್ಕೂ ಮಾಡಿಕೊಟ್ಟಿರುವಂತ, ಆರ್ಥಿಕವಾಗಿ ಎಲ್ಲರನ್ನೂ ಕೂಡ ನಿಮ್ಮ ಪ್ರಬಲರಾಗಿ ಇವತ್ತು ತಾಯಂದಿರು ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅಂತವ್ರು ಇಲ್ಲಿಂದನೇ ಚಪ್ಪಾಳೆಯ ತತ್ವದ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಜೋರಾಗಿ ತಾಯಂದಿರೆಲ್ಲ ಕೂಡ ಚಪ್ಪಾಳೆ ಬರಲಿ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ನನಗಿಂತ ಹೆಚ್ಚಾಗಿ ನಿಮ್ಮ ಸಂಘದಲ್ಲಿ ನೀವು ಸಂಘದ ಒಳಗಡೆ ಇರೋದ್ರಿಂದ ಸಾಕಷ್ಟು ವಿಚಾರಗಳು ತಮ್ಮೆಲ್ಲರೂ ಗೊತ್ತಿರುತ್ತೆ ತಾಯಂದಿರಿಗೆ. ಸಾಕಷ್ಟು ಯೋಜನೆಗಳನ್ನ ಈಗ ಅತಿಥಿಗಳು ತಮ್ಮೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಆರ್ಥಿಕವಾಗಿ ನೀವು ಪ್ರಬಲರಾಗಿ ಆಗಕ್ಕೂ ಹಾಗೆ ಸಂತೋಷ ಬೇಡ ಅಂತ ಹೇಳ್ತಲ್ಲ, ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು. ನೀವು ಸಾಕಷ್ಟು ಹಣ ಬರ್ತದೆ, ಯಾರಿಗೂ ಕೊಟ್ಬಿಡ್ತೀರ, ನಂಬಿಕೊಂಡು ಯಾರಿಗೂ ಹಣ ಎಲ್ಲ ಕೊಟ್ಬಿಡ್ತೀರ, ಅವರು ಕೊಡಲ್ಲ, ಮತ್ತೆ ಬೆಳಿಗ್ಗೆ ಜಗಳ ಆಡ್ತಿರ್ಬೇಕು. ಇವನ್ನ ಸಂಗೀತ ಕೊಟ್ಟವನ ನೀನು ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ಮೀಸು ಕೊಡ್ತೀನಿ, ಕೊಡ್ಲಿಲ್ಲ. ಇಲ್ಲಿರ್ತಕ್ಕ ತಾಯಿನಲ್ಲಿ ಬಂದರೆ ಇದೆಲ್ಲ ಆಗಿರ್ತದೆ. ಆದ್ರೆ ಯಾರು ಕೂಡ ಯಾರು ಹೇಳ್ಕೊಡಲ್ಲ. ತಗೊಂಡಿದ್ದ ಕಣವ ಹಿಂಗೆ ಯಾವ ಕೊಡ್ಲಿಲ್ಲ. ಏನು ನಂಬಿಕೆ ಪಾಪ, ಏನೋ ಕಷ್ಟ ಇರುತ್ತೆ ಅವಳಿಗೆ ಕೊಡ್ತಾಳೆ, ನಂಬಿಕೆ ಪಾಪ, ತಪ್ಪೇನಲ್ಲ. ಅವರು ಕೂಡ ಕೊಡಬಾರ್ದು ಅಂತ ಏನಿಲ್ಲ. ಅವ್ರಿಗೂ ಅನಿವಾರ್ಯ ಕಷ್ಟ ಸಿಗಾಕೊಂಡಿರ್ತಾರೆ. ಯಾರು ಬಂದಿರಲಿಲ್ಲ ಕೊಡಕ್ಕಾಗಿಲ್ಲ. ಇಂಥ ಸಂದರ್ಭಕ್ಕೆ ತಾವೆಲ್ಲರೂ ಕೂಡ ಸಿಗಾಕೋಬೇಡಿ. ಗ್ರಾಮೀಣ ಅಭಿವೃದ್ಧಿ ಕಡೆಯಿಂದ ಸಾಕಷ್ಟು ಕೆಲಸಗಳಾಗಿದೆ. ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಹಿಂದೆ ಹೋಗಿದೆ. ನಾಡಿನೆಲ್ಲೆಡೆ ತಾಯಂದಿರು ಇಷ್ಟೊಂದು
ಪ್ರಬಲರಾಗಕ್ಕೆ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ನೀವು ಹಣನ ಗಳಿಸಿ ಏನೇ ಮಾಡಿ ನಿಮ್ಮ ಮಕ್ಕಳಿಗಾರಲ್ಲ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿ, ಅವ್ರಿಗೆ ಆಸ್ತಿಯನ್ನ ಮಾಡಿದ್ರಿ, ಅವ್ರಿಗೆ ಯಾವುದೋ ವೆಹಿಕಲ್ ತಗೊಡ್ಬಿಡಿ, ಕಾರ್ ತಗೊಡ್ಬಿಡಿ, ಸ್ಕೂಟರ್ ತಗೊಡ್ಬಿಡಿ, ಆಸ್ತಿಯನ್ನ ಮಾಡಿದ್ರಿ, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸ್ತೀವಿ. ಒಳ್ಳೆ ವಿದ್ಯಾಭ್ಯಾಸವನ್ನ ಅವರು ಪಡೆದಿದ್ದೇ ಆದ್ರೆ ಅವ್ರ ಸಂಪಾದನೆ ಮಾಡೋದು ಕಲ್ತ್ಕೋತಾರೆ. ಎಷ್ಟೋ ಮಕ್ಕಳು ಏನ್ ಮಾಡ್ತಾರೆ, ಅಮ್ಮ ನಾನು ಕಾಲೇಜ್ ಹೋಗ್ಬೇಕು, ಸಣ್ಣ ವಯಸ್ಸಲ್ಲಿ ದುಡ್ಡು ತಕೊಡು, ಸ್ಕೂಟಿ ತಗೋಬೇಕು ಅಂತ. ಅಪ್ಪನ ಮಗ ಏನ್ ಮಾಡ್ತೀರಿ, ಅಮ್ಮ ನಾನು ಕಾಲೇಜ್ ಬೇಕು ಬೈತಾನೆ, ನಾನು ಕಾಲೇಜ್ ಹೋಗ್ತಾನೋ ಬೇರೆ ಓಡಾಡ್ಕೊಂಡ್ಬರ್ತಾನೋ ನಿಮ್ಗೆ ಗೊತ್ತಿಲ್ಲ, ಎಲ್ಲರೂ ಹೇಳ್ತಾ ಇಲ್ಲ. ಅಲ್ಲ ಬೆಳಿಗ್ಗೆ ಹೋಗ್ತೇನೆ, ಅಮ್ಮ ಒಂದು 100 ರೂಪಾಯಿ ಕೊಡಮ್ಮ, ಪೆಟ್ರೋಲ್ ನೀವೇ ಕೊಡ್ಬೇಕು, ನನಗೆ ದುಡ್ಡೇ ಬರ್ತಮ್ಮ, ಸಂಪಾದನೆ ಕೊಡ್ತೀನಿ ಕೊಡಬೇಕು, ಮತ್ತೆ 100 ರೂಪಾಯಿ ಕೊಡ್ತೀನಿ, ಮಧ್ಯಾಹ್ನ ವಾರ ಬರ್ತಾನೆ. ಇದೇ ರೀತಿ ಒಳ್ಳೊಳ್ಳೆ ಒಂದು ತಮಗೆಲ್ಲ ಗಮನ ಕೊಡ್ತೀನಿ. ಯಾಕಂದ್ರೆ ತಾವೆಲ್ಲ ಸಾಕಷ್ಟು ತಾಯಿಂದಲ್ಲಿ ಇದ್ದೀರಿ, ಮಕ್ಕಳು ಹೇಗೆ ಹಾಳಾಗಿದ್ದಾರೆ ಅಂತ ತಮಗೆ ಅಪ್ರತ್ಯಕ್ಷ ದೃಶ್ಯವನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ನೇರವಾಗಿ ಕಂಡಂತ ವಿಷಯ ತಮ್ಗೆ ಹೇಳ್ತಾ ಇರೋದು, ಯಾರು ಕಥೆ ಅಲ್ಲ ಇದು. ಇನ್ನೊಂದು ಒಂದು ಹಳ್ಳಿಯಲ್ಲಿ ತಾಯಿ ಒಬ್ಬನೇ ಮಗ ಪಾಪ ಪ್ರೀತಿ ಇದು ಸಾಕು. ಅವನು SLC ಮುಗಿಸಿದ್ರೆ ಬಹಳ ಕಷ್ಟವಾಯ್ತು. ಒಬ್ಬನೇ ಮಗ ಏನ್ ಮಾಡೋದು, ಆಯ್ತಪ್ಪ ನೀವು ಓದಕ್ಕಾಗಲ್ವಾ, ಒಂದು ಸಣ್ಣ ಕೆಲಸ ಸೇರಿಸ್ಬೇಕು, ಆಯ್ತು ಓದ. 6 ತಿಂಗಳು ಕೆಲಸ ಮಾಡ್ಬೇಕು, 6 ತಿಂಗಳು ಸಂಬಳ ನೀಟಾಗಿ ತಂದ್ಕೊಟ್ಟ. ಅಮ್ಮ ನನಗೆ ಓಡಾಡಕ್ಕಾಗಲ್ಲ ಬಸ್ಸಲ್ಲಿ, ಸ್ಕೂಟ್ರ್ ಬೇಕು. ಆಯ್ತು 6 ತಿಂಗಳು ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನೆ, ದುಡ್ಡು ತಂದ್ಕೊಡ್ತೀನಿ ಅಂತ ತಾಯಿಗೆ ಆಸೆ ಅಲ್ವೇ. ತಂಗಿನ ದುಡ್ಡು ಕೊಟ್ಟು 1 ಲಕ್ಷ ಬೈಕ್ ತಗೊಂಡ. ಬೈಕ್ ತಕೊಂಡ್ಮೇಲೆ ಕಾಲ್ಸನ್ನು ನಿಂತಿರ್ಬೇಕಲ್ಲ, ಬಸ್ಸಿದ್ರೆ ಹಂಗೆ ಬಸ್ ಹೋಗ್ತಿದ್ದ ಅವನು, ಇವಾಗ ಬಸ್ ಹೋಗ್ಬೇಕಲ್ಲಪ್ಪ, ನಡಿಬೇಕಲ್ಲಪ್ಪ. ಈ ಮನೆ ಮುಂದೆ ಸ್ಕೂಟ್ರೆ ಬಂದ್ಮೇಲೆ ಅವನು ಎಲ್ಲಿ ಸಾಧ್ಯ. ಅಮ್ಮ ಇನ್ನೊಂದು ತಿಂಗಳು ಬಿಟ್ಟು ನಾನು ಸಂಬಳ ಬರ್ತೀನಿ, ದುಡ್ಡು ಕೊಡ್ತೀನಿ, ನನಗೆ ಪೆಟ್ರೋಲ್ ಚಾರ್ಜ್ ದಿನ 100 ರೂಪಾಯಿ ಕೊಡೋದು. ಇದೇ ರೀತಿ ತಾಯಿ ಏನ್ ಮಾಡ್ತಾರೆ ಅನ್ನೋದು ಒಬ್ಬನೇ ಕೊನೆಗೆ ಅವನೇನ್ ಮಾಡಿದ, ವೆಲ್ಡಿಂಗ್ ಮಾಡಕ್ ಸೇರಿಸ್ಕೊಂಡ, ಅವ್ರ ಜೊತೆ ಸೇರ್ಕೊಂಡ, ಕುಡಿಯೋದು ತಿಳ್ಕೊಂಡ. ಅಮ್ಮ ನನಗೆ ಒಂದು ಫೋನ್ ಪೇಲಿ 1000 ರೂಪಾಯಿ ಕಳಿಸು, ಅಮ್ಮ 7,000 ರೂಪಾಯಿ ಕಳಿಸು ಅನ್ಕೊಂಡು ಮಾಡ್ತಾರೆ. ಒಬ್ಬ ಮಗ ಇಲ್ಲಿ ದುಡಿತಾವನೆ, ಕೆಲಸಕ್ಕೆ ಹೋಗ್ತಾನೆ ಅಂತ ಬಹಳ ಆಸೆ ಒಳಗೆ, ಬಹಳ ಕಂಪನಿ ಕನಸು ಕಟ್ಕೊಳ್ಳಿದ್ದು. ಅಮ್ಮ ನಾನು 25,000 ಸಂಬಳ ಅಂತ ಹೇಳಿದ್ದಾನೆ, ಹಾಳು ಮಾಡಿದ. ಕೊನೆಗೆ ಅವನ ಜೀವನ ಅಂತ್ಯದಲ್ಲಿ ಈಗ ಮೊನ್ನೆ ಒಂದು ವಾರದಲ್ಲಿ ಆಗಿರೋದು ತಾನೇ ಒಂದು ಚಾನಲ್ ಬಿದ್ದು ಸ್ಕೂಟರ್ ಸಮೇತ ತನ್ನ ಪ್ರಾಣವನ್ನು ಕಳ್ಕೊಂಡ. ಅದಕ್ಕೆ ಹೇಳ್ತಾ ಇದ್ರು, ನೀವು ಹಣ ಮಾಡೋದು ಮುಖ್ಯ ಅಲ್ಲ, ಮಕ್ಕಳನ್ನ ಜೋಪಾನವಾಗಿ ನೋಡಿ, ಜೋಪಾನವಾಗಿ ಬೆಳೆಸಿ, ಜೋಪಾನ ವಿದ್ಯೆ ಕಲಿಸಿ. ನಾನು ಎಲ್ಲಿ ಹೋಗೋದನ್ನು ಏನ್ ಮಾಡ್ತೀನಿ ಅಂತ ನೀವು ಸರ್ಚ್ ಮಾಡ್ತಾ ಇರ್ಬೇಕು. ಮುಖ್ಯ ಅತಿಥಿಗಳು ಸಂತೋಷ. ಧಾರಾವಾಹಿಯಲ್ಲಿ ಬರತಕ್ಕಂಥ ವಿಚಾರಗಳನ್ನ, ಸರಿಯಾದ ವಿಚಾರಗಳನ್ನ ಮನಸ್ಸಿಟ್ಟುಕೊಂಡು, ಆ ಧಾರಾವಾಹಿಯಲ್ಲಿ ಬರತಕ್ಕಂಥ ಏನು ನಿಮ್ಮ ಮನೆಯಲ್ಲಿ ಕೂಡ ನಡೀತಾ ಇರ್ತದೆ. ಸೊಸೆ ಮಧ್ಯೆ, ಅಣ್ಣ ತಮ್ಮರ ಮಧ್ಯೆ, ತಂದಿರ ಮಧ್ಯೆ, ತಾಯಿ ತಂದಿರ ಮಧ್ಯೆ, ನಿಮ್ಮಂತ ಮಧ್ಯೆ ನಡೆಯತಕ್ಕಂಥ ವಿಚಾರಗಳನ್ನ ಅವರು ಧಾರಾವಾಹಿ ತೆಗೆದು, ಅವರೇನು ಸ್ಪೆಷಲ್ ಆಗೇನು ಧಾರಾವಾಹಿ ತೆಗೆದು. ಬಟ್ ಅದನ್ನೇನು ಮನಸ್ಸು ತಗೋದು, ಅದು ಬರೀ ಟಿವಿ ಪರ್ದ ಮೇಲೆ ಅಷ್ಟೇ. ಒಳ್ಳೆ ವಿಚಾರಗಳನ್ನ ತಗೊಳ್ಳಿ, ಒಳ್ಳೆ ವಿಚಾರನೂ ಇರ್ತವೆ, ಒಳ್ಳೆ ವಿಚಾರನೂ ತಗೊಳ್ಳಿ ಅನ್ನೋದ್ರ ಮೂಲಕ ಸಾಕಷ್ಟು ವಿಚಾರಗಳನ್ನ ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಿಳಿದಿದ್ದೀರಿ. ಈ ಮುಂದೆ 4-5 ವರ್ಷದಿಂದ ವರ್ಣದಲ್ಲಿ ಕೂಡ ಇಂಥ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ರು, ಅಲ್ಲೂ ಕೂಡ ನಾವು ಬಂದಿದ್ದೆ, ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವಿ. ಬಹಳ ಸಂತೋಷ ಆಯಿತು. ನಮ್ಮ ಈ ನಾಡಿನಲ್ಲಿ ತಾಯಂದಿರು ಆರ್ಥಿಕವಾಗಿ ಇನ್ನೂ ಸಾಕಷ್ಟು ಜಾಸ್ತಿ ಬೆಳೆಯಿರಿ, ಬಟ್ ಸಾಕಷ್ಟು ಹಣವನ್ನು ಉಳಿಸಿ, ನಿಮ್ಮ ಅಂತ್ಯಕಾಲಕ್ಕಾಗತ್ತೆ.
ವಯಸ್ಸಾಗಿ ನಿಮ್ಗೆ ಈಗ ಹಣವನ್ನು ಸಾಕಷ್ಟು ಇಟ್ಕೊಳ್ಳಿ. ವಯಸ್ಸಾದ ನಿಮ್ಗೆ ಹೊಸ ನೋಡ್ಕೊಳ್ಳಲ್ಲ. ಹಣ ಇದ್ರೆ ಮಾತ್ರ ನೋಡ್ಕೊತಾರೆ. ಇವನ್ನ ಮತ್ತೆ ಒಂದಿಷ್ಟು ಚಿನ್ನ ಮಡಿಗಳೇ, ಒಂದಿಷ್ಟು ದುಡ್ಡು ಮಡಿಗಳೇ ಅಂತ ಅದಕ್ಕೋಸ್ಕರ ನಾವು ಪಾಪ ನೋಡ್ಕೊತಾರೆ. ತಪ್ಪೇ ಇದು ಬರ್ತಿಟ್ಕೊಳ್ಳಿ. ವಯಸ್ಸಾದ ನೆನೆಸ್ಕೊಳ್ಳೋಣ. ಸ್ವಾಮಿಗಳು ಬಂದಿದ್ರಪ್ಪ, ಚಂಡೀಪುರ ಸ್ವಾಮಿಗಳು ಹಿಂಗೆ ಹೇಳ್ತಿದ್ರಪ್ಪ, ನಿಜ ಮದ್ದ ಮನೆಗಳೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತಿದ್ರೆ ಆಮೇಲೆ ಹಂಗೆ ತಾಯಿದ್ರೆ ಇವತ್ತು ಸತ್ಯನಾರಾಯಣ, ಯಾಕಂದ್ರೆ ಸತ್ಯವನ್ನು ನಿಲ್ಬೇಕು ನಾವು ಅಂತ ಒಂದು ದೇವರ ಪೂಜೆನ ನಾವೆಲ್ಲ ಮಾಡಿದ್ದೇವೆ. ಅಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಕೇಳಿದ್ದೀರಿ. ಆದ್ದರಿಂದ ಇಲ್ಲಿಂದನೇ ಒಂದು ನಾವು ಧರ್ಮ ಸಂದೇಶವನ್ನ ವೀರೇಂದ್ರ ಹೆಗ್ಡೆಯವರಿಗೆ ಹೇಳುವುದರ ಮೂಲಕ ಒಂದು ಚಪ್ಪಾಳೆಯ ಘೋಷಣೆ. ವೀರೇಂದ್ರ ಹೆಗ್ಡೆಯವರಿಗೆ ಜಯವಾಗಲಿ, ವೀರೇಂದ್ರ ಹೆಗ್ಡೆಯವರಿಗೆ ಜಯವಾಗಲಿ, ವೀರೇಂದ್ರ ಹೆಗ್ಡೆಯವರಿಗೆ, ವೀರೇಂದ್ರ ಹೆಗ್ಡೆಯವರಿಗೆ. ಓಂ ಶಾಂತಿ ಶಾಂತಿ ಶಾಂತಿ. ಆಶೀರ್ವಚನದ ಮೂಲಕ ಮಾಹಿತಿ ಸಂದೇಶವನ್ನು ನೀಡಿದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಮಹಂತ ಬಸಲಿಂಗ ಸ್ವಾಮೀಜಿಯವರು ನಂದಿನಿಕೆರೆ ಮಠ ಇವರಿಗೆ ತಮ್ಮೆಲ್ಲರ ಪರವಾಗಿ ಗೌರವದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಬಯಸುತ್ತೇನೆ. ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ. ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಮಹಂತ ಬಸಲಿಂಗ ಸ್ವಾಮೀಜಿಯವರು ದಂಡಿಕೆರೆ ಮಠ ಇವರು ನಮ್ಮ ಸಾಮೂಹಿಕ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಮಂಜುಳಾ ಗೌರವಿಸಬೇಕು. ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಶ್ರೀ ಅಶ್ವಿನ್ ನಾಗರ್ ಇಂಡಸ್ಟ್ರಿಯಲ್ ಕೇಟರಿಂಗ್, ಶ್ರೀಮತಿ ಶಿವನಂಜೇಗೌಡ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೆಂಪೇಗೌಡರವರು ಇವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಕೇಬಲ್ ಸೋಮಣ್ಣ ಯುವ ಮುಖಂಡರು ಕೆಂಪೇಗೌಡರವರು ಇವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಮಹಾದೇವು ಯುವ ಮುಖಂಡ, ಶ್ರೀಮತಿ ಚಿಕ್ಕವಳ್ಳಮ್ಮ, ಶ್ರೀ ವಿಜಯಕುಮಾರ್ ನಾಗನಾಳ್, ಹಿರಿಯ ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮೈಸೂರು ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸಮಿತಿಯ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಸಹಕಾರ ಸಂಘ ಕೆಂಪೇಗೌಡನಹಳ್ಳಿ, ಶ್ರೀಮತಿ ಲಕ್ಷ್ಮೀ ಶಂಕರ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಯುತ ಶ್ರೀ ಸಿದ್ದೇಶ್ ಶ್ರೀಮತಿ ಮಹೇಶ್ ಆರ್ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು ಗ್ರಾಮ ಪಂಚಾಯಿತಿ ವರ್ಕೋಡು, ಶ್ರೀಮತಿ ರಾಧಾ ಮಹಾದೇವ್ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀ ಶಿವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಮತಿ ಲಕ್ಷ್ಮೀ ಶಂಕರ, ಶ್ರೀ ಸಿದ್ದೇಶ್ ಕೆ
ಶಾಶ್ವತ ಹೋಟೆಲ್ ಮಾಲೀಕರು ಇವರಿಗೂ ಕೂಡ ಗೌರವದ ಧನ್ಯವಾದಗಳು. ಶ್ರೀಮಂಗಳ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮಹಾಮಂಡಳಿ ಹೊಸಹುಂಡಿ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸಮಿತಿಯ ಪರವಾಗಿ ಗೌರವದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿಯ ಪರವಾಗಿ ಗೌರವದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಎಲ್ಲಾ ಸ್ವಸಹಾಯ ಸಂಘದ ಸದಸ್ಯರು ತುಂಬಾ ಶಿಸ್ತುಬದ್ಧವಾಗಿ ಕೂತ್ಕೊಂಡಿದ್ರೆ ಊಟದ ವ್ಯವಸ್ಥೆಗಳಾಗ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ, ನಮ್ಮ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಮಹಿಳೆಯರಿಗೆ ಸಪೋರ್ಟ್ ಅನ್ನು ಕೊಡಿ, ಸಹಕಾರ ಕೊಡಿ. ಇಲ್ಲಿ ನಮ್ಮ ಈ ಒಂದು ವಲಯದಲ್ಲಿ 3 ಜ್ಞಾನ ವಿಕಾಸ ಕೇಂದ್ರಗಳು ಅದ್ಭುತವಾಗಿ ನಡೆಯುತ್ತಾ ಇದೆ. ಇಡೀ ನನ್ನ ಮೈಸೂರು ತಾಲೂಕಿನಲ್ಲಿ ಮಾದರಿ ಜ್ಞಾನ ವಿಕಾಸ ಕೇಂದ್ರದ ಮಹಿಳೆಯರಿಗೆ ನಮ್ಮ ಸ್ವಾಮೀಜಿಯವರ ಮುಂದೆ ನಾವು ಕೇಳಿದಾಗ ತುಂಬಾ ಸಂತೋಷಪಟ್ಟು ನಮ್ಮ ಕಾರ್ಯಕ್ರಮ ಒಪ್ಪಿಕೊಂಡು ಇವತ್ತು ನಮಗೆ ಆಶೀರ್ವಚನ ನೀಡಿದ ನಿರ್ದೇಶಕರಿಗೆ ಮಗದೊಮ್ಮೆ ನಮ್ಮ ಮೈಸೂರು ತಾಲೂಕಿನ ಪರವಾಗಿ ಆತ್ಮೀಯವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಯೋಜನೆಯ ಚಪ್ಪಾಳೆ, ಯೋಜನೆಯ 9 ಚಪ್ಪಾಳೆ. ರೆಡಿ 1 2 3 ಸ್ಟಾರ್ಟ್. ನಮ್ಮ ವಲಯದ ಪರವಾಗಿ ತುಂಬಾ ದೊಡ್ಡ ಅಭಿನಂದನೆಗಳನ್ನು ನನ್ನ ಸೇವಾ ಪ್ರತಿನಿಧಿಯಲ್ಲಿ ಕೂಡ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನನ್ನ ಮೇಲ್ವಿಚಾರಕರ ಪಾಟೀಲ್ರು, ಯಾಕಂದ್ರೆ ಅವರ ವಾಯ್ಸ್ ಬಿತ್ತೋಗಿದೆ, ಅವರೇ ಧನ್ಯವಾದ ಕೊಡ್ತೇನೆ ಎಲ್ಲರಿಗೂ ಕೂಡ ಅಂತ ಹೇಳಿದ್ರು. ಆದ್ರೆ ಅವರಿಗೆ 2-3 ದಿನದ ಸತತ ಇಲ್ಲ ಹೋರಾಟದಲ್ಲಿ ಅವರ ವಾಯ್ಸ್ ಕೂಡ ಹೋಗಿದೆ, ಜ್ವರದಿಂದ ಇದ್ರು. ಆದ್ರೂ ಈ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿ ನಿನ್ನೆ ರಾತ್ರಿ 12 ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ಇವತ್ತಿಷ್ಟು ನಾವೊಂದು ವೇದಿಕೆಯಲ್ಲಿ ಅಲಂಕಾರದ ಶಾಮಿಯಾನ್ಗಳನ್ನು ಹಾಕಿದಿರ್ಬೋದು, ಸೌಂಡ್ ಸಿಸ್ಟಮ್ನವ್ರು ಇರ್ಬೋದು, ನಮ್ಮ ಕ್ಯಾಮರಾದವರು ಇರ್ಬೋದು, ಇವರೆಲ್ಲರೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ನೋಡಿ, ನಿಮ್ಮ ಸೇವಾ ಪತ್ನಿಗಳು ವೇದಿಕೆಗೆ ಬರ್ತಾ ಇದ್ದಾರೆ, ಅವರಿಗಾದ್ರೂ ಚಪ್ಪಾಳೆ ಕೊಡಿ. ನಮ್ಮ ಈ ಒಂದು ಪೂಜೆ ಮಾಡಿದ ಅರ್ಚಕರು ಅವ್ರ ನಿಯೋಜನೆ ಬೆಳಿಗ್ಗೆ ಬೇಗ ಬಂದು ತುಂಬಾ ಅದ್ಭುತವಾದ ಅಲಂಕಾರ ಮಾಡಿ ನಮ್ಗೆಲ್ಲರಿಗೂ ದೇವರ ಇವತ್ತು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿದಂತ ಈ ಒಂದು ಸತ್ಯನಾರಾಯಣ ಪೂಜೆ ಮಾಡಿದಂತ ಅರ್ಚಕರು ಮತ್ತು ಅವರ ಬಲದವರಿಗೆ ಕೂಡ ಆತ್ಮೀಯವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸೇವಾ ಪ್ರತಿನಿಧಿ ಮಂಗಲ ಗೌರಿ ಅವರು ವೇದಿಕೆಗೆ ಬರಬೇಕಾಗಿ ಸೂಚನೆ ನೀಡ್ತಾ ಇದ್ದೇನೆ. ಮಂಗಲ ಗೌರಿ ಅವರು ಹಾಗೆ ವಿಶೇಷವಾಗಿ ನನ್ನ ಈ ವಲಯದ ವಿಎಲಿಗಳು ಕೂಡ ವೇದಿಕೆಗೆ ಬರಬೇಕು. ನನ್ನ ಈ ಒಂದು ವಲಯದಲ್ಲಿ ಇರುವಷ್ಟು ವಿಎಲಿಗಳು ನನ್ನ ಇಡೀ ಮೈಸೂರು ತಾಲೂಕಲ್ಲಿಲ್ಲ. ಅದರ ಅದ್ಭುತವಾದ ತುಂಬಾ ಒಳ್ಳೆಯ ಸಾಧನೆ ಮಾಡ್ತಿರುವಂತ ನಮ್ಮ ವಿಎಲಿಯಲ್ಲಿ ಕೂಡ ಆತ್ಮೀಯವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನೆಲ್ಲ ವಿಎಲಿಗಳು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಲ್ಲಿಸಬಾರ್ದು, ಚಪ್ಪಾಳೆ ಜೋರು. ಯಾರು ಚಪ್ಪಾಳೆ ಚೆನ್ನಾಗಿ ಬರ್ತಾರ ಅವರು ಆರೋಗ್ಯಕರವಾಗಿದ್ದಾರೆ ಅಂತೇಳಿ ಅರ್ಥ. ಚಪ್ಪಾಳೆ ಜೋರು ಕಟ್ಟಿದವರಿಗೆ ಆಯುಷ್ಯ ಜಾಸ್ತಿ ಅಂತ. ಜೋರು ಚಪ್ಪಾಳೆ ಕಟ್ಟು. ಅದು ನನ್ನ ವೇದಿಕೆಯಲ್ಲಿರುವಂತ ನನ್ನ ವಲಯದ ಎಲ್ಲ ಸೇವಾಪತಿಗಳು, ವಿಎಲಿಗಳು, ಮೇಲ್ವಿಚಾರಕರು ಉತ್ತಮವಾದ ಕೆಲಸವನ್ನು ಮಾಡಿ ನನ್ನ ಮೈಸೂರು ತಾಲೂಕಿನಲ್ಲಿ ಈ ವರ್ಷದ ಸತ್ಯನಾರಾಯಣ ಪೂಜೆಯನ್ನು ಪ್ರಥಮವಾಗಿ ಮಾಡಿದಂತ SR ವಲಯದ ಮೇಲ್ವಿಚಾರಕರು ಮತ್ತು ಸೇವಾಪತಿ ವಿಎಲಿ ಬಲಗಡವರಿಗೆ ಮಗಬಂದ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಕಾರ್ಯಕ್ರಮದಲ್ಲಿ ವಿಡಿಯೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ವ್ಯವಸ್ಥೆಯನ್ನು ಮಾಡಿದಂತ ಶ್ರೀರಾಮ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಣಿ ಮತ್ತು ಗೀತಾರವರು ನಿನ್ನೆಯಿಂದ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡುವಂತಹ ದೀಪಿಕರವರು ನಮಗೆ ಊಟದ ವ್ಯವಸ್ಥೆಯನ್ನು ಮಾಡಿದಂತ ರಾಘೂರವರು ಅವರಿಗೆ ಎಲ್ಲರ ಪರವಾಗಿ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿಯ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮಗಿರಬೇಕಂತೆ ನುಡಿಗಿರದೆ
ಪುರುಷ